ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ, ತಿಂಡಿ, ಉಪಚಾರಗಳು ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗಳು ಕೂಡ ಹೌದಲ್ವಾ. ಅದರಲ್ಲೂ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವರಾದರೆ ಅದರಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಮೆಡಿಸನನ್ನು ತಗೊಳ್ಬೇಕಾದ್ರೂ ಕೂಡ ಒಂದು ರೀತಿ ಆಲೋಚನೆಗಳನ್ನು ಮಾಡಬೇಕಾದ್ರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ನಮಗೆ ಯಾವುದೇ ರೀತಿ ಆಲೋಚನೆಗಳು ಬೇಡ. ಯಾಕೆ ಅಂತಂದರೆ ನಮ್ಮೊಂದಿಗಿದೆ ಗ್ಯಾಸ್ಟ್ರೋಜೀವನ್. ಮಧುಮೇಹ ಅಂತಂದರೆ ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸ್ವೀಕರಿಸಬಹುದು. ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ನ ಆಯುರ್ವೇದಿಕ್ ಉತ್ಪನ್ನಗಳಾದ ಎಲ್ಲ ಉತ್ಪನ್ನಗಳು ಕೂಡ ನಿಮಗೆ ಲಭ್ಯವಿರತಕ್ಕಂಥದ್ದಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಅನೇಕ ವರ್ಷಗಳಿಂದ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕೂಡ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. IVFನ ಮುಖಾಂತರ ಸುಂದರವಾಗಿರ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಮಕ್ಕಳನ್ನು ಕೂಡ ಪಡ್ಕೊಳ್ಬೋದು. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡತಕ್ಕಂಥ ಈ ವಾರ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಹಾಕಾಳಿ ತಾಯಿಯನ್ನು ಆರಾಧನೆಯನ್ನು ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ, ನಮ್ಮ ಆಲೋಚನೆಗಳಲ್ಲಿರ್ತಕ್ಕಂಥ ಒಂದಿಷ್ಟು ಭಯ, ಶತ್ರು ಬಾಧೆ ನಿವಾರಣೆ ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡೋದರಿಂದ ತಾಯಿ ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆಸ್ತಕ್ಕಂಥವಳು ಇರ್ತಾಳೆ. ಇವತ್ತಿನ ದಿವಸ ದುಡ್ಡು ಕಾಸು ಇಲ್ಲದೆ ಇದ್ದರೆ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿದೆ. ಏನೊಂದು ವಿಚಾರ ಆದ್ರೂ ಕೂಡ ಇವತ್ತಿನ ದಿವಸ ಯಾರನ್ನೂ ಕೂಡ ಮಾನವೀಯತೆ ಆಗಲಿ, ಮನುಷ್ಯತ್ವ ಆಗಲಿ, ನಂಬಿಕೆ ಆಗಲಿ ಇದ್ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಬೆಲೆ ಇರತಕ್ಕಂಥದ್ದು ಒಂದಕ್ಕೆ, ಹಣಕ್ಕೆ ಮಾತ್ರ. ದುಡ್ಡು ನಿಮ್ಮ ಹತ್ರ ಇದ್ದರೆ ನೀ ಎಂಥವನಾದರೂ ಆಗಿರಪ್ಪ, ಆಯಿತು ನೀವು ನಮಗೆ ಬೇಕು. ದುಡ್ಡಿಲ್ಲ ಅಂತಂದರೆ ನೀನು ಎಷ್ಟು ಒಳ್ಳೆ ವ್ಯಕ್ತಿನಾದರೂ ಆಗಿರಲಿ,
ಆಯಿತು, ನಿಂತಿರಪ್ಪ. ಇಂಥ ಪರಿಸ್ಥಿತಿ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಬೇಕು. ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದು ಚಂಚಲ ಮನೋಭಾವವನ್ನು ಮೊದಲು ತಾಯಿ ಮಹಾಲಕ್ಷ್ಮಿ ದೂರ ಮಾಡಬೇಕು. ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು. ತಾಯಿ ಸರಸ್ವತಿ ದೇವಿ, ಜ್ಞಾನಾರ್ಜನೆ. ಇವತ್ತಿನ ದಿವಸ ಏನೊಂದು ವಿಚಾರವಾಗಿ ನಾವು ಮುಂದುವರಿಬೇಕಾದ್ರೂ ಕೂಡ ಆ ಒಂದು ಕೆಲಸದ ಬಗ್ಗೆ ಅತೀತವಾಗಿರ್ತಕ್ಕಂಥ ಒಂದು ಜ್ಞಾನ ಇರಬೇಕು ನಮಗೆ. ಆ ಜ್ಞಾನ ನಮಗೆ ಬೇಕಂತಂದರೆ ತಾಯಿ ಸರಸ್ವತಿ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು. ಒಬ್ಬ ಮನುಷ್ಯನಿಗೆ ಈ ಮೂರೂ ಕೂಡ ಬಹಳ ಅತ್ಯಗತ್ಯ. ಒಂದು ಕೋಪ, ತಾಳ್ಮೆ, ಶತ್ರುತ್ವ, ಇವು ಮೂರು ಕಡಿಮೆ ಆಗಬೇಕು. ಮತ್ತೊಂದು ಕಡೆ ಆರ್ಥಿಕ ಸಂಕಷ್ಟ, ಹಣಕಾಸು, ಇದು ಒಬ್ಬ ಮನುಷ್ಯನಿಗೆ ಸ್ಥಿರವಾಗಿ ಅಟ್ಲೀಸ್ಟ್ ಜೀವನ ಮಾಡಲಿಕ್ಕಾದ್ರೂ ಕೂಡ ನಿಲ್ಲಬೇಕು. ಇನ್ನು ಜ್ಞಾನಾರ್ಜನೆ, ಬುದ್ಧಿಶಕ್ತಿ, ಇದಂತೂ ಕೂಡ ಅವಶ್ಯಕ ಅಂತಲೇ ಹೇಳುವುದು. ಈ ಒಂದು ಜ್ಞಾನಾರ್ಜನೆಯ ವಿಚಾರವಾಗಿ ಬಂದರೆ, ಮೊದಲು ಜ್ಞಾನಾರ್ಜನೆಯ ವಿಚಾರಕ್ಕೆ ಬರೋದಾದರೆ ಎಲ್ಲರೂ ಬುದ್ಧಿಶಕ್ತಿ ಆಗಲಿ, ಇಲ್ಲಾಂದರೆ ಸಾಧಾರಣವಾಗಿ ಏನು ಓದಿದೆಯಪ್ಪ, ಏನು ಓದಬೇಕು ಅಂದ್ಕೊಂಡಿದ್ದೀಯಪ್ಪ ಅನ್ನೋದ್ರ ಬಗ್ಗೆ ಮಾತ್ರ ಆಲೋಚನೆಯನ್ನು ಮಾಡ್ತಾಯಿದ್ರು. ನಾನು ಓದದೆ ಮುಂದೆ ಯಾವ ಕೆಲಸವನ್ನು ಸಂಪಾದನೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಪರಿಸ್ಥಿತಿ ಎಲ್ಲಿ ಮಟ್ಟಿಗೆ ಬಂದು ಕೂತಿದೆ ಅಂತಂದರೆ, ಓದಬೇಕು, ಏನಕ್ಕೆ ಓದಬೇಕು ಅಂದರೆ ಮುಂದಿನ ದಿನಮಾನಗಳಲ್ಲಿ ಮದುವೆ ಆಗಬೇಕಾದ್ರೆ ಹೆಣ್ಣು ಮಕ್ಕಳು ಯಾರೂ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಓದಬೇಕು. ಅಂತಹ ಪರಿಸ್ಥಿತಿ ಇವತ್ತಿನ ದಿನ ಸಮಾಜದಲ್ಲಿ ಎದುರಾಗೋಗಿದೆ. ಹೆಣ್ಣು ಮಕ್ಕಳಿಗೆ ಏನು ಓದಿದ್ದಾನೆ ಅನ್ನೋದು ಮಾತ್ರ ಮುಖ್ಯನೇ ಹೊರತಾಗಿ ಆ ಓದಿನಿಂದ ಏನೆಲ್ಲ ಸೌಲಭ್ಯಗಳಿದೆ ಅದೆಲ್ಲ ಅವಶ್ಯಕತೆ ಇಲ್ಲ. ಅಂತಹ ಪರಿಸ್ಥಿತಿಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಇವತ್ತಿನ ದಿವಸ ಎಲ್ಲರೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಮೈಂಡೆಡ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಏನು ಸೋಷಿಯಲ್ ಮೀಡಿಯಾ ಇದೆ, ಒಂದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಬೇರೊಂದು ರೀತಿ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಆ ವೆಬ್ಸೈಟ್ಗಳಾಗಿರ್ಬೋದು, ಅದೆಲ್ಲದರಿಂದನೂ ಕೂಡ ಮಕ್ಕಳು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಜೀವನದ ಎಷ್ಟೋ ಒಂದಿಷ್ಟು ರಹಸ್ಯಗಳನ್ನು ಕಳ್ಕೊಳ್ತಾ ಇದ್ದಾರೆ. ಜೀವನದಲ್ಲಿ ಫಾಲೋ ಮಾಡಬೇಕಾಗಿರ್ತಕ್ಕಂಥ ಎಷ್ಟೋ ನೀತಿ ನಿಯಮಗಳನ್ನು ಕಳ್ಕೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಕೂತಿರ್ತಕ್ಕಂಥವ್ರು, ಮನೇಲಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ವಿಚಾರದ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ಮಾಡಾಕಿದ್ರೆ ಅದನ್ನು ಅವರ ಜೀವನದಲ್ಲಿ ಅವಲಂಬಿಸ್ಕೊಂಡ್ಬಿಡ್ತಾರೆ. ಅದನ್ನು ನನ್ನ ಜೀವನದಲ್ಲಿ ಈ ಥರ ಆಗಬಹುದೇನೋ, ಇಲ್ಲ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ತಂದೆ ತಾಯಿಯ ವಿಚಾರವಾಗ್ಲಿನೋ ಆಗಲಿ ನೋಡಿ, ಒಬ್ಬರು ತಂದೆ ತಾಯಿ ಬಗ್ಗೆ ಪಾಸಿಟಿವ್ ಆಗಿ ಒಂದು ವಿಡಿಯೋ ಮಾಡಾಕ್ತಾರೆ. ಮತ್ತೊಂದಷ್ಟು ಜನ ಏನು ಮಾಡ್ತಾರೆ, ತಂದೆ ತಾಯಿ ಒಬ್ಬ ಯಾರ್ದೋ ಜೀವನದಲ್ಲಿ ಆಗಿರ್ತಕ್ಕಂಥದ್ದು, ಯಾರೋ ತಂದೆ ತಾಯಿ ಮಕ್ಕಳಿಗೆ ಈ ಥರ ಹಿಂಸೆ ಕೊಟ್ಟರೆ ನಮ್ಮ ತಂದೆ ತಾಯಿನೂ ಕೊಡ್ಬೋದಲ್ವ ನನಗೂ ಈ ಥರ ಹಿಂಸೆ ಅನ್ನೋದ್ರ ಬಗ್ಗೆ ಒಂದು ವಿಚಿತ್ರ ಆಲೋಚನೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇವತ್ತೀಚಿನ ದಿನಮಾನದ ಒಂದು ಸೋಷಿಯಲ್ ಮೀಡಿಯಾ ಮೈಂಡೆಡ್ ಪೀಪಲ್. ಜನ ಆ ರೀತಿ ಬದಲಾಗ್ತಾ ಇದ್ದಾರೆ. ಈ ಒಂದು ಫೋನಿಗೆ ಅಡಿಕ್ಟ್ ಆಗಿ ಜೀವನದ ಎಷ್ಟೋ ಅಮೂಲ್ಯವಾಗಿರ್ತಕ್ಕಂಥ ರಹಸ್ಯಗಳನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ತಾಯಿ ಸರಸ್ವತಿ ದೇವಿಯನ್ನು ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡಬೇಕು. ನಮ್ಮ ಜ್ಞಾನ ಬಹಳ ಚೆನ್ನಾಗಿರಬೇಕು. ಜೀವನಕ್ಕೆ ಎಷ್ಟರ ಮಟ್ಟಿಗೆ ಜ್ಞಾನ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಜ್ಞಾನವನ್ನು ದಯಪಾಲಿಸಮ್ಮ ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಅತೀತವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ತಾಯಿ ಸರಸ್ವತಿ ದೇವಿಯ ಶಾರದೆಯ ಸಂಪೂರ್ಣ ಕೃಪಾಶ್ವರದ ಸದಾಕಾಲ ಎಲ್ರಿಗೂ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಇತ್ತೀಚಿನ ಮಕ್ಕಳಲ್ಲಿ ಆಗ್ತಾ ಇರತಕ್ಕಂಥ ಒಂದಿಷ್ಟು ಬದಲಾವಣೆಗಳು, ಅವರ ಮನಸ್ಸಿನ ಮೇಲೆ ಬೀಳ್ತಾ ಇರತಕ್ಕಂಥ ಒಂದಿಷ್ಟು ಪರಿಣಾಮಗಳು ನೋಡಿ. ಸಾಧಾರಣವಾಗಿ ಒಬ್ಬ ಮನುಷ್ಯ ಒಂದು ವಿಚಾರವಾಗಿ ಇನ್ಫ್ಲೂಯೆನ್ಸ್ ಆಗಬೇಕು ಅಂತಂದರೆ ಯಾವ ಸಮಯದಲ್ಲಿ ಆಗ್ತಾನೆ, ಆತನ ನೆಮ್ಮದಿಯ ಕ್ಷಣದಲ್ಲಿ ಮಾತ್ರ. ಫೋನನ್ನು ಯಾವ ಸಮಯದಲ್ಲೂ ಉಪಯೋಗಿಸ್ತಾರೆ, ನೆಮ್ಮದಿಯಾಗಿ ಒಂದಿಷ್ಟು ಕಾಲ ಸಿಕ್ಕಿದಾಗ ಮಾತ್ರ. ಟೆನ್ಷನ್ನಲ್ಲಿ, ಆಲೋಚನೆಗಳಲ್ಲಿ, ಇಲ್ಲಾಂದರೆ ಬೇರೊಂದು ವಿಚಾರವಾಗಿ ಆಲೋಚನೆ ಮಾಡಬೇಕಾದ್ರೆ, ಫೋನ್ ನೋಡಬೇಕಾದ್ರೆ ಯಾವುದನ್ನು ಕೂಡ ಅಷ್ಟಾಗಿ ತಲೆಗೆ ಹಾಕೊಳ್ಳೋದಿಲ್ಲ. ಯಾವಾಗ ನೆಮ್ಮದಿಯುತವಾಗಿ ಒಂದಿಷ್ಟು ಸಮಯ ನೆಮ್ಮದಿ ಕಾಲ ಕಳೀತಾ ಇರ್ತಾರೋ ಆಗ ಫೋನಲ್ಲಿ ನಾವು ಏನು ನೋಡ್ತೀವಿ ಅದು ಮನಸ್ಸಿಗೆ ಹಾಕ್ಕೊಳ್ತೀವಿ. ಮಕ್ಕಳ ಮೇಲೆ ಅದೇ ಪರಿಣಾಮ ಬೀಳ್ತಾ ಇರತಕ್ಕಂಥ. ಯಾಕೆ ಅಂತಂದರೆ ಫೋನು ಅಂತಂದ ಮೇಲೆ ಅದು ಸಾರ್ವತ್ರಿಕ, ಎಲ್ಲವೂ ಇರುತ್ತೆ, ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಆದರೆ ಕೆಟ್ಟದು ಬಹಳ ಬೇಗ ಮನಸ್ಸಿಗೆ ಹೋಗುತ್ತೆ, ಒಳ್ಳೆಯದು ಬಹಳ ಲೇಟಾಗಿ ಮನಸ್ಸಿಗೆ ಹೋಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ವಿಚಾರವಾಗಿ ಮನೇಲಿರ್ತಕ್ಕಂಥವ್ರು ಪೋಷಕರು ತಾವಾಗಲಿ, ಇಲ್ಲ ಅಂತಂದರೆ ಒಂದು ಕಾರ್ಯಕ್ರಮನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಾಗಲಿ, ಮಕ್ಕಳಾಗಲಿ, ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರಾಗಲಿ, ನನಗಿನ್ನ ಚಿಕ್ಕಿರಿಯರಾಗಲಿ, ಹಿರಿಯರಾಗಲಿ, ಯಾರಾದ್ರೂ ಕೂಡ ಈ ಒಂದು ವಿಚಾರ ಗಮನದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾವ ವಿಚಾರವನ್ನು ನಾವು ಗಮನಿಸ್ತಾ ಇದ್ದೀವಿ ಅದು ನಮ್ಮ ಮೇಲೆ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತಂದರೆ, ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮೊದಲು ಆಲೋಚನೆಯನ್ನು ಮಾಡಬೇಕು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಈ ಒಂದು ಪ್ರೇರೇಪಿಸ್ತಕ್ಕಂಥ ಒಂದಿಷ್ಟು ವಿಡಿಯೋಗಳನ್ನು ನಾವು ನೋಡ್ತೀವಿ, ಮೋಟಿವೇಶ್ನಲ್ ವಿಡಿಯೋಗಳು ಅಂತ ಹೇಳಿ. ಒಂದಿಷ್ಟು ಮೋಟಿವೇಶನ್ಸು ನಿಜಕ್ಕೂ ಬಹಳ ಅತ್ಯದ್ಭುತ ಅಂತ ಅನಿಸುತ್ತೆ. ಆದರೆ ಒಂದಿಷ್ಟು ಮೋಟಿವೇಶನ್ಗಳು ಎಷ್ಟೋ ಮನೆ ಹಾಳು ಮಾಡ್ತಕ್ಕಂಥದ್ದು ಇರ್ತವೆ. ಆ ಕ್ಷಣ ಅನ್ನಿಸ್ಬೋದು ವಿಡಿಯೋ ಮಾಡಬೇಕಾದ್ರೆ ಮೋಟಿವೇಶ್ನಲ್ ಆಗಿರುತ್ತೆ ಅಂತ ಹೇಳಿ, ಆದರೆ ಏನು ಮಾಡ್ತೀರಿ,
ಅದನ್ನು ಮೋಟಿವೇಶ್ನಲ್ ಆಗಿ ತೊಗೊಂಡ್ರೆ ಸಂತೋಷ. ಅದನ್ನು ಬೇರೊಂದು ರೀತಿ ತಿರ್ಚಿ ನಾವು ಮನಸ್ಸಿಗೆ ಹಾಕೊಂಡ್ಬಿಟ್ರೆ ಅದು ಎಲ್ಲೋ ಒಂದು ಕಡೆ ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ. ಇಲ್ಲಿ ವಿಚಾರಧಾರೆ ಸಾಕಷ್ಟು ಇದೆ. ಅದೆಲ್ಲದರ ಜೊತೆಗೆ ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ನಿನ್ನೆ ತಾನೇ 10 ವರ್ಷಗಳ ಸಂಭ್ರಮ ನಾವು ಮುಗಿಸ್ಕೊಂಡಿರ್ತಕ್ಕಂಥದ್ದಿದೆ. 11ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥದ್ದಿದೆ. ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿದ್ರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರಸಂಚಾರಿಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಪದ್ಮಶ್ರೀ ಮಹಾಲಕ್ಷ್ಮೀ ಮಹಾಲಲಿತಾಂ ಬಾಲಾಂಬಿಕಾಂ ಗೌರೀನ್ಮಾಯ ಸಲಿಲಾನ್ ಕ್ಷತ್ತಧ್ವಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಭಗವತ್ಯಾಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರ್ಯೇ ನಮಃ. ಲಲಿತಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ಸಹಿತ ತಿಳಿಸ್ತಾ, ನಿನ್ನೆಯಷ್ಟೇ 10 ಕಂಪ್ಲೀಟ್ ಆಗಿ 11ನೇ ವರ್ಷದ ಪ್ರಾರಂಭಿಕ ಈ ಸುಂದರವಾದಂಥ ದಿನ, ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈ ಮಂಗಳದಾಯಕವಾಗಿರ್ತಕ್ಕಂಥ ವಾರ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಯಶಸ್ಸನ್ನು ತರಲಿ. ಮನುಷ್ಯ ತಾನು ಮಾಡುವಂತಹ ಕಾಯಕ, ಮಾಡುವಂತಹ ಕೆಲಸ, ತಾನು ತನ್ನ ಕೆಲಸವನ್ನು ಗೌರವಿಸಿ ಹಿರಿಯರ ಕೃಪಾಶೀರ್ವಾದದಿಂದ ಹಿರಿಯರ ಆಶೀರ್ವಾದವನ್ನು ಪಡೆದು ತಾನು ಹಾಕುವ ಹೆಜ್ಜೆ ಯಾವತ್ತೂ ಅದು ಅಭಿವೃದ್ಧಿಯತ್ತ ನಡೆಯುತ್ತೆ. ತಾನು ಯಾವುದೇ ಕೆಲಸ ಮಾಡಿದ್ರೂ ತಾನು ಮಾಡುವಂಥ ಕೆಲಸವನ್ನು ಗೌರವದಿಂದ ಹೇಳ್ಕೋಬೇಕು. ತಾನು ಎಂಥದೇ ಕೆಲಸ ಮಾಡಲಿ, ತಾನು ತನ್ನ ಹೊಟ್ಟೆಪಾಡಿಗಾಗಿ, ತನ್ನ ಕುಟುಂಬದ ನಿರ್ವಹಣೆಗಾಗಿ ತಾನು ಮಾಡುವ ಕಾಯಕ, ಆ ಕಾಯಕವನ್ನು ಗೌರವಿಸಬೇಕು. ಅದು ಎಲ್ಲರೂ ತಿಳಿಬೇಕಾದ ವಿಚಾರ. ಹಾಗೆ ಶುಭ ಮಂಗಳವಾರ. ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರ ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ಭಗವತಿಯ ಸಂಪೂರ್ಣ ಕೃಪೆ ಸಿಗಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಹಾಗೂ ತಾಯಿ ಮಹಾಲಕ್ಷ್ಮಿಯನ್ನು, ಶುಭ ಮಂಗಳವಾರ ಆದ್ದರಿಂದ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು, ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ತಾವಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ನಿರ್ವಹಿಸುವಂಥದ್ದಾಗಲಿ, ಎಲ್ಲ ಕೆಲಸಗಳಲ್ಲೂ ಒಳ್ಳೆ ಹೆಚ್ಚಿನ ಯಶಸ್ಸಾಗಲಿ ಅಂತ 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಶುಭ ದಿನ, ಇಲ್ಲಿವರೆಗೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಕೆಲವಷ್ಟು ವಿಚಾರಗಳನ್ನು ಡಿಸ್ಟಿಕ್ಕು, ತಾಲೂಕುಗಳಲ್ಲಿ ಮಾತ್ರ ಕಾರ್ಯಕ್ರಮವನ್ನು ನಾವು ನೋಡ್ತಾ ಇದ್ವಿ. ಅಂದರೆ ನಮ್ಮ ಪಯಣ ಹಾಗಿತ್ತು. ಆದರೆ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಮಹರ್ಷಿ ಧರ್ಮಯಾತ್ರೆಯನ್ನು ಸಾಧ್ಯವಾದಷ್ಟು ಗ್ರಾಮಗಳ ಮಟ್ಟಕ್ಕೆ ಬರಬೇಕು. ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಹಳ್ಳಿಯಲ್ಲಿರ್ತಕ್ಕಂಥ ರೈತ ಬಾಂಧವರ ಸಮೀಪಕ್ಕೆ ಬಂದು ಅವರ ಸಮಸ್ಯೆಗಳನ್ನು ಆಲಿಸಿ ಅಲ್ಲೊಂದು ಪರಿಹಾರವನ್ನು ಕಲ್ಪಿಸಬೇಕು ಅನ್ನತಕ್ಕಂಥ ಚಿಂತನೆ ಮಹರ್ಷಿವಾಣಿ ತಂಡದ್ದು. ಹಾಗಾಗಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರವಾಗಿ ಗ್ರಾಮಗಳ ಒಂದು ಪರ್ಯಾಯವನ್ನು ಮಾಡ್ತಕ್ಕಂಥದ್ದು, ಗ್ರಾಮಗಳ ಕಡೆ ನಮ್ಮ ಪರ್ಯಟನವನ್ನು ನಡೆಸ್ತಕ್ಕಂತಹದ್ದು, ಧರ್ಮ ರಥಯಾತ್ರೆಯನ್ನು ಎಳಿತಕ್ಕಂತಹ ಈ ಕಾಯಕಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇದಕ್ಕಾಗಿ ನೀವು ಮಾಡಬೇಕಾದಿಷ್ಟೇ, ನಿಮ್ಮ ಗ್ರಾಮಗಳಲ್ಲಿರ್ತಕ್ಕಂತಹ, ಅಂದರೆ ಆಯಾ ಗ್ರಾಮದ ಅಧ್ಯಕ್ಷರಾಗಿರಲಿ ಅಥವಾ ಉಪಾಧ್ಯಕ್ಷರಾಗಿರಲಿ ಅಥವಾ ಗ್ರಾಮದ ಒಂದಷ್ಟು ಮುಖ್ಯ ಸದಸ್ಯರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡವನ್ನು ತಾವು ಒಮ್ಮೆ ಭೇಟಿ ಮಾಡಬೇಕು. ಉದ್ದೇಶ, ನಾವೇ ನಿಮ್ಮಲ್ಲಿ ಬರ್ತೀವಿ, ಆದರೆ ನೀವು ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥವ್ರು, ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥವ್ರು ಅಥವಾ ಆ ಭಾಗದ ರೈತ ಬಾಂಧವರು, ಆ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು, ತಾವೆಲ್ಲರೂ ಸಹಿತ ನಿಮ್ಮ ಭಾಗದ ಒಬ್ಬ ನಾಯಕನ ಹೋಗಿ
ನೀವು ನಮ್ಮವರಿಗೂ ಆನಂದ್ ಗುರೂಜಿಯವ್ರನ್ನ ಕರೆಸಿ ಅನ್ನೋ ಮಾತು ನೀವು ಹೇಳಿದ್ದೆ ಆದರೆ ಅವರು ಬಂದು ನಮ್ಮನ್ನು ಭೇಟಿ ಮಾಡಿದ್ರೆ ಖಂಡಿತ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಅಂದರೆ ಜಿ ಕನ್ನಡದಲ್ಲಿ ಬೆಳಗಿನ ಈ ಕಾರ್ಯಕ್ರಮ 8ರಿಂದ 9ವರೆಗೆ ಪ್ರಸಾರವಾಗುವಂತಹ ಈ ಒಂದು ತಂಡವನ್ನು ತಾವು ಭೇಟಿ ಮಾಡಿದ್ರೆ ನಾವೊಂದು ಸಮಯವನ್ನು ನಿಗದಿಪಡಿಸ್ಕೊಂಡು ನಾವು ನಿಮ್ಮ ಊರಿನತ್ತ ಬರುವಂಥ ಒಂದು ಮನಸ್ಸನ್ನು ಒಂದು ಪ್ರಯಾಣವನ್ನು ನಾವು ಸಂತೋಷದಿಂದ ಒಪ್ಪಿ ಬರ್ತೇವೆ. ಉದ್ದೇಶ ಅಲ್ಲೂ ಸಹಿತ ಇದು ಸ್ವಾರ್ಥ ಅಲ್ಲ, ಅಲ್ಲೂ ಒಂದಷ್ಟು ಹತ್ತಿರಕ್ಕೆ ಜನಕ್ಕೆ ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸಲಿಕ್ಕೋಸ್ಕರ ಒಬ್ಬ ಬಡವನಾಗೇ ಇರ್ತಕ್ಕಂಥದ್ದಲ್ಲ, ಬಡವ ಸಹಿತ ಒಂದು ಹೆಜ್ಜೆ ಮುಂದಕ್ಕೆ ಬರಬೇಕು. ಯಾವುದೇ ಒಬ್ಬ ಬಡವ ಬಲ್ಲಿಗ ಇರಲಿ, ಆನಂದ್ ಗುರೂಜಿಯವರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲ. ಹಿಂದೂ ಕ್ರೈಸ್ತ ಮುಸಲ್ಮಾನ್ ಯಾರಾದರೂ ಸರಿಯೇ, ಒಟ್ಟಾರೆ ನಾವು ಬದುಕಿರುವಷ್ಟು ದಿವಸ ಒಂದು ಅಭಿವೃದ್ಧಿಯನ್ನು ಕಾಣಬೇಕು. ಆ ಅಭಿವೃದ್ಧಿಯ ಪಥದತ್ತ ನಡಿಬೇಕಾದರೆ ಒಂದಷ್ಟು ವಿದ್ಯಾರಹಸ್ಯಗಳಿದೆ. ಆ ವಿದ್ಯಾರಹಸ್ಯಗಳು ಎಲ್ಲರಿಗೂ ಸಿಗುವಂಥದ್ದಾಗಬೇಕು, ಎಲ್ಲರ ಮನೆ ಮುಟ್ಟಬೇಕು, ಎಲ್ಲರ ಮನಸ್ಸು ಮುಟ್ಟಬೇಕು. ಹೇಗೆ ನೀವು 10 ವರ್ಷ ಈ ನನ್ನ ಕಾರ್ಯಕ್ರಮವನ್ನು ಹೃದಯಕ್ಕೆ ಅಪ್ಪಿಕೊಂಡು ಇಲ್ಲಿವರೆಗೂ ಬಹಳ ಸ್ವಚ್ಛಂದದಿಂದ ನೋಡಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದಿರೋ, ಈ ಕಾರ್ಯಕ್ರಮ ಇನ್ನೊಂದು ಹೆಜ್ಜೆ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಈ ಒಂದು ನಿಲುವನ್ನು ತಗೊಂಡಿದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳು ಪ್ರತಿ ಗ್ರಾಮಗಳಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಿಮ್ಮ ಭಾಗಕ್ಕೆ, ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾಗಿದೆ, ಬರುವಂಥದ್ದಾಗಬೇಕಾಗಿದೆ, ಬರುತ್ತೆ ಸಹಿತ. ಅಂತಹ ನಿಟ್ಟಿನ ಈ ಒಂದು ಹೊಸ ತೀರ್ಮಾನ ಈ 11ನೇ ವರ್ಷದಲ್ಲಿ ನಮ್ಮ ಪಯಣ ಸಿದ್ಧರಾಗಿದೆ. ಇನ್ನು ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಪೂಜೆ, ಪುನಸ್ಕಾರ ಇಂತಹವು ಸಾಕಷ್ಟು ನಡೀತಾ ಇರುತ್ತೆ. ಸಾಕಷ್ಟು ನಡೆಯುವಂತಹ ಕಾರ್ಯಕ್ರಮಗಳಿದೆ. ಕಾರ್ಯಕ್ರಮಗಳಿಗೆ ಒಂದಷ್ಟು ಕಾರ್ಯಕ್ರಮಕ್ಕೆ ನಾವು ಬರೋದು ಉಂಟು. ಕಾರ್ಯಕ್ರಮದ ಬಗ್ಗೆ ನಮ್ಮ ವಾಹಿನಿಯಲ್ಲಿ ನಾವು ಮಾಹಿತಿಯನ್ನು ಕೊಡೋದು ಉಂಟು. ಉದ್ದೇಶ ಇಷ್ಟೇ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಪತಾಕೆ ನಿತ್ಯ ನಿರಂತರವಾಗಿ ಅದು ರಾರಾಜಿಸಬೇಕು. ಒಂದೊಂದು ಭಾಗದಲ್ಲಿ ಒಂದೊಂದು ಸತ್ಯಾಸತ್ಯತೆಗಳಿದೆ, ಒಂದೊಂದು ಭಾಗದಲ್ಲಿ ಒಂದೊಂದು ಪವಾಡಗಳಿದೆ. ಆ ಪವಾಡವನ್ನಾದರೂ ಸರಿಯೇ ಅಥವಾ ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳಾದರೂ ಸರಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಭಾಗದಲ್ಲಿ ನಾವು ಅದನ್ನು ನಿಮಗೆ ಹೇಳಬೇಕು, ತಿಳಿಸಬೇಕು ಎಂಬತಕ್ಕಂಥ ಚಿಂತನೆ ಸಹಿತ ಮುಂಬರತಕ್ಕಂಥ ದಿನದಲ್ಲಿದೆ. ಸಾಕಷ್ಟು ಬದಲಾವಣೆಗಳನ್ನು ಹೊತ್ತು 11ನೇ ವರ್ಷದ ಪಯಣವನ್ನು ಮಹರ್ಷಿವಾಣಿ ಕಾರ್ಯಕ್ರಮ ಇನ್ನು ಮುಂದೆ ನಡೆಸ್ಕೊಂಡು ಹೋಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾ ಮಹಾಲಕ್ಷ್ಮಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ಜಗದಿಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 18/6/2024 ಮಂಗಳವಾರ ದ್ವಾದಶಿ ಸ್ವಾತಿ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಿಗೆ ಲಾಭವೂ ಇದೆ, ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನು ಬೆಂಬೆಳೆದಿರ ಬಾಧಿಸ್ತಾ ಹೋಗುತ್ತೆ. ಆದರೆ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರಿಗೂ ಒಂದು ಪರಿಹಾರವಿದೆ. ಯಾರೇ ಒಬ್ಬರು ದಿನಂಪ್ರತಿ ಏನೋ ಒಂದು ಸಮಸ್ಯೆ ನಮ್ಮನ್ನು ಬಾಧಿಸ್ತಾ ಇದೆ, ಭಾಳಷ್ಟು ನೋವಿನಿಂದ ನಾವಿದ್ದೇವೆ, ನಮಗೆ ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಆಗ್ತಿಲ್ಲ ಎಂಬತಕ್ಕಂಥ ಚಿಂತನೆ ಇದ್ದರೆ, ಬೆಳಗ್ಗೆ ಮನೆಯಿಂದ ಆಚೆ ಬರುವಾಗ ಒಂದು ತಾಮ್ರದ ತಂಬಿಗೆನೋ ತಾಮ್ರದ ಪಂಚಪಾತ್ರೆನೋ ತಗೊಂಡು ಅದರಲ್ಲೊಂದು ಅರ್ಧ ನೀರು ಹಾಕಿ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಿ, ಒಂದು ಏಲಕ್ಕಿಯನ್ನು ಹಾಕಿ ಅದನ್ನು ಯಾವುದಾದ್ರೂ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ. ಯಾವ ವ್ಯಕ್ತಿ ಈ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಮನೆಯ ಒಂದು ಮೂಲೆಯಲ್ಲಿಟ್ಟು ಪುನಃ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಪುನಃ ನೀವು ಬಂದು ನೀವೇ ಅದನ್ನು ನೀರನ್ನು ಮುಟ್ಟಬೇಕು. ಅದನ್ನು ನೀವಿಟ್ಟದ್ದನ್ನು ಮತ್ತೊಬ್ಬರು ತೆಗಿತಕ್ಕಂಥದ್ದಲ್ಲ, ಯಾರು ಮಾಡ್ತಾರೋ ಅವರೇ ಇದನ್ನು ತೆಗಿಬೇಕು. ತೆಗೆದು ಆ ನೀರನ್ನು ಮತ್ತೊಮ್ಮೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ, ನಿಮ್ಮ ಪರಿವಾರಕ್ಕೆ ಅಥವಾ ನಿಮ್ಮ ಕುಟುಂಬದ ಯಾರೇ ಒಬ್ಬರ ಸಮಸ್ಯೆ ಅಂತಾದರೆ ಸಮಸ್ಯೆಗೆ ಒಂದು ಪರಿಹಾರವನ್ನಾಗಿ ಇದನ್ನು ನೀವು ಮಾಡ್ಬೋದು. ಮಾಡಿ ಒಳ್ಳೆಯದಾಗಲಿ. ಇನ್ನು ಇವತ್ತು ಬಹಳ ಮುಖ್ಯವಾಗಿ ರಾಶಿಫಲದ ಕಡೆ ಬಹಳ ಬೇಗನೆ ಗಮನಿಸಬೇಕಾಗಿದೆ. ಯಾಕೆಂದರೆ ನಿನ್ನೆ ಸಂಭ್ರಮದ ಆಚರಣೆಯಲ್ಲಿ ರಾಶಿಫಲವನ್ನು ತಿಳಿಸಲಿಕ್ಕೆ ಸಮಯ ಸಾಕಾಗಲಿಲ್ಲ. ಹಾಗಾಗಿ ಇವತ್ತು ಪ್ರಾರಂಭಿಸ್ಬಿಡೋಣ ಬೇಗ ರಾಶಿಫಲವನ್ನು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಸಾಂಬ ಸದಾಶಿವನ ಅನುಗ್ರಹದೊಂದಿಗೆ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದ್ಭುತವಾದಂಥ ಯೋಗ ಫಲ ಇದೆ. ಇವತ್ತು ತಾವು ಯಾವ ತೀರ್ಮಾನ ತೆಗೆದುಕೊಂಡರೂ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ, ನಿಮ್ಮ ಪರಿವಾರ ಮತ್ತು ನಿಮ್ಮ ಸ್ನೇಹಿತರು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ 1:20ರಿಂದ 4:15 ಮಧ್ಯದಲ್ಲಿ ತಾವು ಏನು ಕೆಲಸ ಕಾರ್ಯಗಳನ್ನು ಅಂದುಕೊಳ್ತೀರೋ, ಯಾವ ವೃತ್ತಿಯನ್ನು ತಾವು ಸ್ವಾಗತಿಸ್ತೀರೋ, ಯಾವ ವೃತ್ತಿಯ ಒಂದು ಕೆಲಸವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರೋ ಅವೆಲ್ಲವೂ ಸಹಿತ ನಿಮ್ಮ ಇಷ್ಟದಂತೆ ನಡೆಸ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾದಂಥ ಕಾಯಕಕ್ಕೆ ತಾವು ಮುಂದಾಗ್ಬೋದು. ಸಾಧ್ಯವಾದರೆ ಇವತ್ತು ಪಶುಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ಗಿಡಮರಗಳಿಗಾಗಲಿ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದಾಗಲಿ ಇಂತಹ ಒಂದು ಅದ್ಭುತವಾದ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಲಾಭವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಒಂದು ಸ್ವಲ್ಪ ಸೊಂಟ ನೋವಿಗೋ ಅಥವಾ ಎದೆ ನೋವು ಬರ್ತಕ್ಕಂಥದ್ದು ಅಥವಾ ಬೆನ್ನಿನ ಹಿಂಭಾಗ ನೋವು ಬರ್ತಕ್ಕಂಥದ್ದು, ಒಟ್ಟಾರೆ ಕೆಲವಷ್ಟು ನೋವುಗಳಲ್ಲಿ ಸಿಲುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿದೆ. ಆದರೆ ಬಾಲ್ಯದಲ್ಲಿರ್ತಕ್ಕಂಥವರು ಮಕ್ಕಳು ಪುಟ್ಟಾಣಿ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಶೀತ ಬಾಧೆ, ನೆಗಡಿ, ತಲೆನೋವು ಇಂಥದ್ದು ಕಾಣಿಸ್ಕೊಳ್ಬೋದು. ಆದರೂ ಯಾವುದೇ ಸಮಸ್ಯೆ ಅಂತ ಬಂದಾಗ ಆಗಿಂದಾಗಲೇ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಣಕಾಸಿನ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದಿಡ್ತೀರಿ. ಸಾಕಷ್ಟು ದಿನಗಳ ಹಿಂದೆ ನೀವು ನಡೆಸಿದಂಥ ವ್ಯಾಪಾರ ವ್ಯವಹಾರ ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು ಅಥವಾ ಕೆಲವಷ್ಟು ವಿಚಾರಗಳು ಹಿಂದೆ ಹೇಗಿತ್ತೋ ಆ ವೇಗವನ್ನು ಪುನಃ ನೀವು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾದ ರೀತಿ ಸಮಾಲೋಚನೆ ಮಾಡಿ ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡ್ರೆ ಇವತ್ತು ಬಹಳ ಅದ್ಭುತವಾದ ಕಾಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಲಾಭವನ್ನು ಗಳಿಸ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾವುದೇ ಒಂದು ತೀರ್ಮಾನವನ್ನಾದರೂ ಸಹಿತ ಇವತ್ತು ನೀವು ಸರಿಯಾದ ಕ್ರಮದಲ್ಲಿ ತೆಗೆದುಕೊಂಡು ಧರ್ಮ ಮಾರ್ಗದಲ್ಲಿ ನಡೆದು ನಿಮ್ಮ ಮನೆಗೆ ಸಮೀಪ ಇರತಕ್ಕಂಥ ಒಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ತದನಂತರ ತಾವು ಮುಂದೆ ಒಂದು ಹೆಜ್ಜೆ ಹಾಕಿದ್ರೆ ವೃಷಭ ರಾಶಿಯವರು ನಿಜಕ್ಕೂ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವ ಕಾಲ 1 ಚಿಟಿಗೆಯಷ್ಟು ಅವರೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಅವರೆಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದು. ಆದರೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಒಂದು ಸಮಸ್ಯೆ ಅಂತಾದಾಗಲೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೇಕು. ಒಂದಷ್ಟು ಜನ ನಿಂದನೆ ಮಾಡ್ತಕ್ಕಂಥವ್ರು, ಒಂದಷ್ಟು ಜನ ತೆಗಳ್ತಕ್ಕಂಥವ್ರು, ಒಂದಷ್ಟು ಜನ ಇರ್ತಕ್ಕಂತಹದ್ದನ್ನು ಅಥವಾ ನಮ್ಮ ಆಹಾರವನ್ನು ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರ್ತಕ್ಕಂಥ ಲಾಭವನ್ನು ಅವರು ಮತ್ತೊಂದು ತರಹ ಚಿಂತನೆ ಮಾಡ್ತಾ ಅದಕ್ಕೆ ಬೇರೊಂದು ಥರ ಶಿಕ್ಷೆ ಕೊಡಲಿಕ್ಕೂ ಚಿಂತೆ ಆಗ್ಬೋದು. ಯಾಕೆಂದರೆ ಇವತ್ತಿನ ಗೃಹಸ್ಥಿತಿಗಳಲ್ಲಿ ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಜೀವನ ಇದೆ. ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಜೀವನವಾದ್ದರಿಂದ ಹಾಕುವ ಪ್ರತಿ ಹೆಜ್ಜೆ ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಸಾಧ್ಯವಾದಷ್ಟು ಧರ್ಮ ಮಾರ್ಗವನ್ನೇ ಅನುಸರಿಸಬೇಕು. ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಆಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ, ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಾಗಲಿ ಅವರೊಂದಿಗೆ ಸರಿಯಾದ ಕ್ರಮವನ್ನು ಅನುಸರಿಸೋದ್ರಿಂದ, ಒಳ್ಳೆಯ ಸ್ನೇಹವನ್ನು ಬೆಳೆಸೋದ್ರಿಂದ ಅಥವಾ ಬಂದಂಥ ಜಗಳ ಕದನಗಳ ಸನ್ನಿವೇಶವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆ ಸ್ಥಳದಲ್ಲಿ ಇಲ್ದಿರ ನಿಮ್ಮ ಒಂದು ಸಮಯವನ್ನು ಬೇರೊಂದು ಕಡೆ ತಿರುಗಿಸೋದ್ರಿಂದ ಒಂದಿಷ್ಟು ಲಾಭವನ್ನು ಗಳಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇರೋದರಿಂದಲೇ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹುಮ್ಮಸ್ಸು, ಹುರುಪಿನಿಂದ ಬರ್ತೀರಿ. ಯಾರಾದರೂ ಸಹಿತ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಸ್ನೇಹ, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ವ್ಯವಹಾರಗಳು ಅದನ್ನು ಕೈಬಿಟ್ಟು ಮರ್ತಿದ್ರೂ ಸಹಿತ ಅದು ಪುನಃ ಮರುಕಳಿಸಿ ಇವತ್ತಿನ ದಿವಸ ಅದರಿಂದ ಲಾಭವನ್ನು ಗಳಿಸುವಂಥ ಅದೃಷ್ಟದ ದಿನ. ಯಾವತ್ತೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಆ ಒಳ್ಳೆ ಕೆಲಸ ಮಾಡುವಾಗ ಅದರಿಂದ ನಿಮಗೆ ಲಾಭ ಇರೋದಿಲ್ಲ. ಅದಾದ ನಂತರ ಆ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ರ ಆ ಮೌಲ್ಯ ಇದೆಯಲ್ಲ, ಅದನ್ನು ಭಗವಂತ ತೂಕ ಹಾಕಿರ್ತಾನೆ. ಆ ಭಗವಂತನ ತೂಕದಲ್ಲಿ, ಭಗವಂತನ ನ್ಯಾಯಸ್ಥಾನದಲ್ಲಿ ಅದಕ್ಕೆ ಅದರದೇ ಆದಂಥ ಒಂದಷ್ಟು ತೂಕ ಇದ್ದೇ ಇರುತ್ತೆ, ಒಂದಷ್ಟು ಮಾರ್ಗದಲ್ಲಿ ಅದರ ಲಾಭ ಇರುತ್ತೆ. ಅದು ಅವತ್ತು ಸಿಗದಿದ್ದರೂ
ಮತ್ತು ಮುಂದೊಂದು ದಿವಸ ಸಿಗುತ್ತೆ ಅಂತ ಹೇಳಿ ಹಿರಿಯರು ಹೇಳ್ತಾರಲ್ಲ, ಆ ದೃಷ್ಟಿ ಆಲೋಚನೆ ಮಾಡಿದ್ರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಒಂದು ಅದೃಷ್ಟವೇ ಅದೃಷ್ಟ. ಆದರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಹುಕಾಲ ಸನ್ನಿವೇಶದಲ್ಲಿ, ಅಂದರೆ ಮಾಧ್ಯಾಹ್ನಿಕ ಮಂಗಳವಾರ ಆದ್ದರಿಂದ ಮಧ್ಯಾಹ್ನ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಹತ್ತಿರದಲ್ಲಿ ಎಲ್ಲಾದರೂ ಒಂದು ನಾಗೇಂದ್ರನ ದೇವಸ್ಥಾನಕ್ಕೆ, ಅಥವಾ ಅಶ್ವತ್ಥಕಟ್ಟೆ ಆಗಿರ್ಬೋದು, ಅಥವಾ ಸುಬ್ರಹ್ಮಣ್ಯೇಶ್ವರರ ದೇವಸ್ಥಾನ ಆಗಿರ್ಬೋದು, ಅಥವಾ ಎಲ್ಲಾದರೂ ಒಂದು ನಾಗರಕಲ್ಲಿದ್ದರೂ ಸಹಿತ ಆ ನಾಗರಕಲ್ಲಿಗೆ ಒಂದು 3 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದಲೂ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದ್ದು, ಜೊತೆಗೆ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ತೀರ್ಮಾನ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅದ್ಭುತವಾದಂಥ ಒಂದು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗೆ ಕುಟುಂಬದ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ದೂರಭಾರ ಪ್ರಯಾಣವನ್ನು ಬೆಳೆಸಬೇಕು ಎಂಬತಕ್ಕಂಥ ಆಲೋಚನೆ. ಇದೆಲ್ಲದರ ಜೊತೆಗೆ ಮತ್ತೊಂದು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾರು ಯಾವ ಕೆಲಸವನ್ನು ಮಾಡಲಿಕ್ಕೆ ಮುಂದಾದರೂ, ಯಾವ ವೃತ್ತಿ ಧರ್ಮದ ಬಗ್ಗೆ ಸರಿಯಾದ ಕ್ರಮವನ್ನು ಸರಿಸಬೇಕು, ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸಬೇಕು ಅಂದ್ಕೊಂಡ್ರು ಅದರ ಫಲಗಳು ಸಾಕಷ್ಟು ವಿಶೇಷವಾಗಿರುತ್ತೆ. ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವಲ್ಲಿ ಒಂದು ಅದ್ಭುತವಾದಂಥ ಕಾಯಕವಿದೆ. ಏನಪ್ಪ ಅದು? ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ತೆಗೆದುಕೊಳ್ಳುವ ನಿಲುವಿಗೆ ಮತ್ತಷ್ಟು ಮೌಲ್ಯಗಳು ಸಿಗಬೇಕಾದ್ರೆ, ಅಥವಾ ನಿಮ್ಮನ್ನು 4 ಜನ ಮೆಚ್ಚಬೇಕಾದ್ರೆ, ಅಥವಾ ನಿಮ್ಮ ಕೆಲಸವನ್ನು 4 ಜನ ಗೌರವಿಸಬೇಕಾದ್ರೆ ದಕ್ಷಿಣಾಭಿಮುಖವಾಗಿ ನಿಂತು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 54 ಬಾರಿ ಪಠನೆ ಮಾಡಿ. ಇದಾದ ನಂತರ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಬೆಲ್ಲನೋ ಸಕ್ಕರೆನೋ ತೆಗೆದುಕೊಂಡು ಎಲ್ಲಿ ಇರುವೆಗೂಡುಗಳಿರುತ್ತೋ ಅಂತಹ ಕಡೆ ಸಕ್ಕರೆ ಅಥವಾ ಬೆಲ್ಲ ಅಥವಾ ಗೋಧಿ, ರವೆ ಇಂಥದ್ದನ್ನು ಆ ಇರುವೆಗೂಡು ಹತ್ರ ಹಾಕೋದ್ರಿಂದ ಆ ಇರುವೆಗಳು ಆ ಆಹಾರವನ್ನು ಸ್ವೀಕರಿಸೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳು ದೂರ ಆಗುತ್ತೆ. ನಿಮಗಾಗಬೇಕಾಗಿರ್ತಕ್ಕಂತಹ ಒಳ್ಳೆಯ ಕೆಲಸಕ್ಕೆ ಒಂದು ಚಾಲನೆ ಸಿಗುತ್ತೆ. ಇದರಿಂದ ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಿ, ವೃತ್ತಿಯ ಅಭಿವೃದ್ಧಿ ಕಡೆ ಚಿಂತನೆ ಮಾಡಿ, ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿ. ತಾವು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗುವಂತಹ ಯೋಗ ಫಲ ಇದೆ. ಆದರೆ ಮನಸ್ಸಲ್ಲಿ ನಿಮ್ಮ ಮನಸ್ಸೇ ಒಂದು ಕಡೆ ಹೋದರೆ ನಿಮ್ಮ ವೃತ್ತಿಯೇ ಮತ್ತೊಂದು ಕಡೆ ಆಗ್ತದೆ. ಯಾವುದನ್ನು ಸಹಿತ ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಒಂದಷ್ಟು ಶತ್ರುಗಳ ಮಧ್ಯದಲ್ಲಿ ನಿಮ್ಮ ಜೀವನ ಆಗ್ತಾ ಇದೆ. ಯಾವುದು ಬೇಡವೋ, ಯಾವುದು ಸರಿ ಇಲ್ವೋ, ಯಾವುದು ಸರಿ ಇಲ್ಲ ಅಂತ ನಿಮ್ಮ ಕುಟುಂಬ ಹೇಳುತ್ತೋ ಅದೇ ಕೆಲಸವನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥವ್ರಿಗೂ ಮನಸ್ಸನ್ನು ಇಸ್ತಿದ್ದೀರಿ, ನೀವೂ ಮನನೊಂದುಕೊಳ್ತಾ ಇದ್ದೀರಿ. ಕೆಲಸ ಎಲ್ಲಾಗಿ ಮನಸ್ಸಿಗೆ ನೋವುಂಟಾಗುವಂಥ ಕಾಲದಲ್ಲಿ ಅದರ ಬಗ್ಗೆ ಚಿಂತನೆ ಮಾಡ್ತೀರಿ. ಅಯ್ಯೋ, ನಾನು ತಪ್ಪು ಮಾಡಿದ್ದಲ್ಲ, ಈ ತಪ್ಪಿನಿಂದ ಇದಾಯ್ತಲ್ಲ, ಇದಕ್ಕಾಗಿ ನನಗೆ ಸಮಸ್ಯೆ ಆಗ್ತಿದೆಯಲ್ಲ ಅಂತ ಆಗ ಚಿಂತನೆ ಮಾಡ್ತೀರಿ. ಆದರೆ ಒಂದು ಅರ್ಥ ಮಾಡ್ಕೋಬೇಕಾದಂತಹದ್ದು, ನೀವು ಈ ಕಾಲದಲ್ಲಿ ಎದುರಾಗುವಂತಹ ಯಾವುದೇ ತೊಂದರೆ ತಾಪತ್ರೆಗಳನ್ನು ಸರಿಪಡಿಸ್ಕೊಂಡು ಒಂದಷ್ಟು ಫಲಾಫಲಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಕನ್ಯಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ನೀವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇರೋದು ಸರ್. ಬೆಳಗಾವಿಯಿಂದ ಕಾಲ್ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಸರ್. ಆಯಿತು ತಾಯಿ. ಅಮ್ಮ, ತಾವು ಸ್ವಲ್ಪ ಜೋರಾಗಿ ಮಾತಾಡಿ. ಹಿಂದೆಗಡೆ ಟಿವಿ ವಾಲ್ಯೂಮನ್ನು ಸ್ವಲ್ಪ ಕಡಿಮೆ ಮಾಡಿ. ಹಾಂ, ಕಡಿಮೆ ಮಾಡಿದ್ದೀನಿ. ಹಾಂ, ತಾವು ಸ್ವಲ್ಪ ಜೋರಾಗಿ ಮಾತಾಡಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾಂ, ಓಕೆ ಸರ್. ಹಲೋ ಹಲೋ, ನಮಸ್ತೆ ಗುರುಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಮ್ಮ ಹಸ್ಬೆಂಡ್ ಜಾಬ್ ಸಲುವಾಗಿ ಕೇಳಬೇಕು ಅಂತ ಕಾಲ್ ಮಾಡಿದ್ದೆ ಗುರುಜಿ. ಇಲ್ಲೇ ಇದ್ದಾರೆ ಗುರುಜಿ, ಕೊಡ್ಲಾ ಅವ್ರ ಹತ್ರ? ಕೊಡಮ್ಮ. ಗುರುಜಿ ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಳಿ. ಸ್ವಲ್ಪ ಜಾಬ್ಗೋಸ್ಕರ ಕೇಳಬೇಕಾಗಿತ್ತು. ಏನು ಜಾಬ್ ಮಾಡ್ತಿದ್ದೀರಿ? ಏನು ಎಜುಕೇಷನ್ ತಮ್ಮದು? ಈಗ ಜಾಬ್ ಹುಡುಕ್ತಾ ಇದ್ದೀನಿ, ಸಾಕಷ್ಟು ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ. ಓಕೆ, ಏನು ವಿದ್ಯಾಭ್ಯಾಸ ಏನು ತಮ್ಮದು? ಹಲೋ, ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ? ಬಿಕಾಮ್ ಆಗಿದೆ ಸರ್. ಹಾಂ ಹಾಂ. ಅಲ್ಲೇ ತಾವಿರೋ ಪ್ರಾಂತ್ಯದಲ್ಲೇ ಉದ್ಯೋಗ ಹುಡುಕ್ತಿದ್ದೀರಾ ಅಥವಾ ಹೊರಗಡೆ ಎಲ್ಲರೂ ನೋಡ್ತಿದ್ದೀರಾ? ಇಲ್ಲ, ನಾವಿರೋ ಪ್ರಾಂತ್ಯದಲ್ಲೇ ಹುಡುಕ್ತಾ ಇದ್ದೀನಿ. ಹಾಂ ಹಾಂ. ಆದರೆ ನಿಮ್ಮ ಸ್ವರತರಂಗದಲ್ಲಿ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ.
ಈಗಾಗಲೇ ಕಳೆದ 6 ತಿಂಗಳಿಂದಲೂ ಒಂದಲ್ಲ ಒಂಥರ ಸಮಸ್ಯೆ ನೋಡ್ತಾನೆ ಇದ್ದೀರಿ. ಇದು ಇನ್ನೂ ಬರ್ತಕ್ಕಂತಹ ನವೆಂಬರ್ 23ನೇ ತಾರೀಕುವರೆಗೂ ನಿಮ್ಮ ಸ್ವರದಲ್ಲಿ ಹೀಗೇ ಇದೆ. ನವೆಂಬರ್ 23ರವರೆಗೂ ಪರಿಪೂರ್ತಿಯಾಗಿ ಒಂದು ಸ್ವತಂತ್ರವಾದಂತಹ ಒಂದು ನೆಮ್ಮದಿಯುತವಾದಂಥ ಕಾಲವನ್ನು ತಾವು ನೋಡೋದು ಸ್ವಲ್ಪ ಕಷ್ಟ. ಇದರ ಮಧ್ಯದಲ್ಲಿ ನಿಮ್ಮ ಹೆಲ್ತು ಸಹಿತ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಮಾನಸಿಕ ಒತ್ತಡ ಹೌದು, ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ತಿರುತ್ತೆ. ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಹಾಗೆ ಮುಂದೆ ಜೀವನ ದುಡಿಯೋದು ಇದ್ದೇ ಇರುತ್ತೆ. ಕೆಲಸ ಈಗ ಸಿಗ್ತಿಲ್ವಲ್ಲ ಅಂತಕ್ಕಂಥದ್ರ ಆಲೋಚನೆಯಿಂದ ನಿಮ್ಮ ಪರಿವಾರದಲ್ಲಿ ನಿಮ್ಮ ಮನೆಯಲ್ಲಿ ಆ ನೆಮ್ಮದಿಯನ್ನು ಕಳ್ಕೊಳ್ಳೋದು ಬೇಡ. ಸ್ವಲ್ಪ ದಿವಸ ಈ ನವೆಂಬರ್ ತನಕನೂ ಸ್ವಲ್ಪ ಹಾಗೂ ಹೀಗೂ ಬ್ಯಾಲೆನ್ಸ್ ಆಗ್ತಾ ಇರಲಿ. ನವೆಂಬರ್ ದಾಟದ ಮೇಲಂತೂ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ರೇಖೆಗಳಿದೆ. ನಿಮ್ಮ ಸ್ವರತರಂಗದಲ್ಲಿ ನವೆಂಬರ್ ಆದಮೇಲೆ ಒಂದಷ್ಟು ಅದೃಷ್ಟದ ಸಂಖ್ಯೆಗಳನ್ನು, ಅದೃಷ್ಟದ ದಿನವನ್ನು ತಾವು ನೋಡ್ತೀರಿ. ಆದರೆ ಅದರ ಮಧ್ಯದಲ್ಲಿ ಯಾವ ಸ್ನೇಹಿತರಿಂದ ಯಾರೊಂದಿಗೆ ಸೇರಿ ಏನು ವ್ಯವಹಾರ ಮಾಡಬೇಕು ಅಂತ ಅಂದುಕೊಂಡಿದ್ರಲ್ಲ ಹಿಂದೆ, ಅದು ಸಮಸ್ಯೆಯಾಗಿ ಪುನಃ ಅದು ಮಾರ್ಪಾಡಾಗುತ್ತೆ. ಹಾಗಾಗಿ ಬರುವ ಸಮಸ್ಯೆಗಳನ್ನು ಹೆದರಿಸೋದೇ ಒಂದು ದೊಡ್ಡ ಕಾಯಕ ನಿಮಗೆ. ಇವಾಗ ಅದೊಂದು ದೊಡ್ಡ ಚಾಲೆಂಜಿಂಗ್ ಆಗಿಬಿಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು ಕನಿಷ್ಠ ಪಕ್ಷ 4 ಮಂಗಳವಾರ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ, ಎಲ್ಲಿ ವಾನರ ಸೈನ್ಯ ಇರುತ್ತೋ ಆ ವಾನರ ಸೈನ್ಯಕ್ಕೆ ಒಂದಿಷ್ಟು ಆಹಾರವನ್ನು ಹಾಕಿ. ಇದು 4 ಮಂಗಳವಾರ ನೀವು ಮಾಡಿದ್ದೇ ಆದರೆ ಮುಂಬರ್ತಕ್ಕಂಥ ದಿನದಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ತಾವು ಮುಕ್ತರಾಗ್ತೀರಿ. ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀರಿ. ನೀವು ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗ ಡಿಸ್ಟ್ರಿಕ್ಟಿಂದ ಗುರುಜಿ ಮಾತಾಡೋದು. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಆತ್ಮಾದೇವಿ ಅಂತ. ಆಯಿತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಾಂ, ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಮ್ಮ, ಏನು ವಿಚಾರ ತಾಯಿ? ಒಂದು ಸಮಸ್ಯೆ ವಾಟನಿ ಮಾಡ್ಸೋಕತ್ತಿದ್ರಿ, ದೊಡ್ಡ ಆಗ್ತಾ ಇಲ್ಲ. ಮತ್ತೊಮ್ಮೆ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಮಗನ ಬಗ್ಗೆ? ಮಗ ಏನು ಓದಿದ್ದಾನೆ? ಏನು ಉದ್ಯೋಗ ಮಾಡ್ತಿದ್ದಾನ? ವಿದ್ಯಾಭ್ಯಾಸ ಮಾಡ್ತಿದ್ದಾನ? ಅದ್ರ ಪಗಾರ ಜಾಸ್ತಿ ಕೊಡ್ತಾನೆ ಇಲ್ಲ. ನಿಮ್ಮ ಮಾತು ಸ್ಪಷ್ಟ ಇಲ್ಲಮ್ಮ, ಹೇಳಿ, ಮತ್ತೊಮ್ಮೆ ಹೇಳಿ. ಹೊಲದ ಗುರುಜಿ, ಹೊಲದ್ದು ವಾಟನಿ ಮಾಡ್ಸಕತ್ತಿ ಗುರುಜಿ. ಆ ಹೊಲದ್ದು ಬೇಗ ಬೇಗ ಆಗ್ತಾ ಇಲ್ಲ ಗುರುಜಿ. ಮಗ ಹೊಲ ನೋಡ್ಕೊಳ್ತಾ ಇದ್ದಾನ? ಮಗ ಬೇರೆ ಕಡೆ ಕೆಲಸ ಮಾಡ್ತಾನೆ ಗುರುಜಿ. ನೀವು ಒಂದು ಸರ್ತಿ ಮಗನ ಬಗ್ಗೆ ಪ್ರಶ್ನೆ ಅಂತೀರಿ, ಇನ್ನೂ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ಹಿಂದಲೇ ಹೊಲಕ್ಕೆ ಬಂದುಬಿಡ್ತೀರಿ. ನಾನು ಸಿಕ್ಕಿದ್ದೀನಿ ಅಂತ ನಿಮ್ಮ ಪ್ರಶ್ನೆಗಳನ್ನ ಬೇಗ ಬೇಗ ತೋರ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರವನ್ನು ಬಯಸ್ತಾ ಇದ್ದೀರಾ? ಒಂದು ಆಲೋಚನೆ ಮಾಡಬೇಕು. ಸರಿ ಗುರುಜಿ, ಹೊಲದ ಬಗ್ಗೆ ಯಾವ ಥರ ಅಲ್ಲಿ ಆಶ್ರಮಕ್ಕೆ ಬಂದಿದ್ದೀವಿ ಗುರುಜಿ ನಾವು. ಗೋರಲಕ್ಷ್ಮಿ ಸ್ವಾಮಿದು ಅಂತ ಪೂಜೆನ ಮಾಡಿ ಗುರುಜಿ. ಒಳ್ಳೆಯದಾಗಲಿ. ಈಗ ಹೊಲದ ಬಗ್ಗೆ, ಹೊಲದಲ್ಲಿ ಒಂದು ಒಳ್ಳೆ ಬೆಳೆ ಬಗ್ಗೆನೋ ಅಥವಾ ಹೊಲದಿಂದ ಇರುವಂಥ ಸಮಸ್ಯೆಗಳಿಂದ ಬೇಗ ದೂರ ಆಗಬೇಕು ಅನ್ನೋ ಚಿಂತನೆ ನಿಮ್ಮದು. ಹ್ಞೂ ಗುರುಜಿ. ಆಯಿತು, ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಬುದ್ಧೇಶ್ವರ ಅಂತ. ಒಳ್ಳೆಯದಾಗಲಿ. ದೇವರ ಅನುಗ್ರಹ ಇದೆ. ಸ್ವಲ್ಪ ದಿವಸ ನೀವು ವೆಯ್ಟ್ ಮಾಡಬೇಕು. ಇನ್ನೂ ನಿಮ್ಮ ಸ್ವರತರಂಗ ಪ್ರಕಾರ ಕನಿಷ್ಠ ಪಕ್ಷ ಈ ಡಿಸೆಂಬರ್ವರೆಗೂ ಹಾಗೂ ಹೀಗೂ ತಳ್ಳುತ್ತಿದ್ದು, ಡಿಸೆಂಬರ್ ದಾಟಲಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ಕೇತು ಆಗಲಿ ಮತ್ತು ಶನಿ ಇರ್ತಕ್ಕಂಥ ದೃಷ್ಟಿಕೋನ ಆಗಲಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಆಗಲಿ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ನಿಮ್ಮ ಸ್ವರತರಂಗದಲ್ಲೂ ಸಾಕಷ್ಟು ಏರಿಳಿತಗಳಾಗಿ ಅದಕ್ಕೆ ಸರಿಯಾದಂಥ ಒಂದು ಬಿಂಕ ಇಲ್ದಿರ ಅಥವಾ ಒಂದು ತೂಕ ಅನ್ನೋದು ಕಾಣಿಸ್ಕೊಳ್ದಿರ ಸ್ವಲ್ಪ ಸಮಸ್ಯೆ ಇದೆ. ಇದು ಡಿಸೆಂಬರ್ವರೆಗೂ ಹಾಗೂ ಹೀಗೂ ತಳ್ಳುತ್ತೆ. ಡಿಸೆಂಬರ್ ಆದಮೇಲೆ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ, ಶ್ರೀನಿವಾಸ್ ಗುರುಜಿ ಅವರೇ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೀದರಿಂದ ಮಾತಾಡ್ತೇನೆ ಗುರುಜಿ. ಬೀದರಿಂದ ಮಾತಾಡ್ತೀರಿ. ಸರ್, ತಮ್ಮ ಹೆಸರು? ಸಂಗಮೇಶ್ ಗಂಗಾ ಅಂತೇಳಿ. ಸಂಗಮೇಶ್ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಅಪ್ಪಾಜಿ, ನಮಸ್ಕಾರ. ನಮಸ್ಕಾರ. ಓಂ ಸಾಯಿರಾಮ್ ಅಪ್ಪಾಜಿ. ಓಂ ಸಾಯಿರಾಮ್. ಸಾಯಿರಾಮ್ ಸಾಯಿರಾಮ್. ಚೆನ್ನಾಗಿದ್ದೀರಾ ಅಪ್ಪಾಜಿ? ನಮಸ್ಕಾರ ಅಪ್ಪಾಜಿ. ನಿನ್ನೆ ಭಾಳ ಟ್ರೈ ಮಾಡೋದು ಅಪ್ಪಾಜಿ, ನಿನ್ನೆ ಸಿಗಲಿಲ್ಲ. ನಿನ್ನೆ 10 ವರ್ಷ ಕಂಪ್ಲೀಟ್ ಆಯ್ತು. ನಾನು ಕಂಟಿನ್ಯೂ ನೋಡ್ತಾ ಇದ್ದೀನಿ ಅಪ್ಪಾಜಿ, ಒಂದಿನ ಮಿಸ್ ಮಾಡೋದಿಲ್ಲ ಪ್ರೋಗ್ರಾಮ್. 10/11 ಪಾದಾರ್ಪಣೆ ಮಾಡಿರುವಂಥ ಶುಭ ದಿನ ಇವತ್ತು ಪ್ರಾರಂಭ. ನಿಮ್ಮ ಫೋನ್ ಸಿಕ್ಕಿದೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಫೋನ್ ಯಾವಾಗ ಸಿಗಲಿ. ಹಾಂ, ಹೇಳಿ. ನಾನು ಬಂದಿದ್ದೆ ನಿಮ್ಮ ಕಡೆ ಇದಕ್ಕೆ, ದೇವರ ಗುರು ಇದು ಬಂದಿದ್ದೆ ನಾನು. ಲಕ್ಷ್ಮೀ ಬೋರಹ ಸ್ವಾಮಿ ದರ್ಶನ ಮಾಡಕ್ಕೆ ಬಂದಿದ್ರಾ? ಬಂದಿದ್ರಲ್ಲ ಅಪ್ಪಾಜಿ, ನಾನು ಬಂದಿದ್ದೆ. ನೀವು ಆಶೀರ್ವಾದ ಕೊಟ್ಟಿದ್ರಿ ನಮಗೆ, ನಮ್ಮ ಮಿಸಸ್ ಅವರಿಗೆ.
ಒಳ್ಳೇದಾಗಲಿ ಒಳ್ಳೇದಾಗಲಿ. ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೆ ನಾನು. ಹಾಂ ಹಾಂ. ಅದರಲ್ಲಿ ನಾನು ಒಂದು ಪ್ಲಾಟ್ ಸಲುವಾಗಿ ತೊಗೊಂಡಿದ್ದೆ 4 ವರ್ಷದಿಂದ ಕ್ಲಿಯರ್ ಆಗ್ತಾ ಇದ್ದಿದ್ದಿಲ್ಲ. ಅದು ಆಮೇಲೆ ಮೊನ್ನೆ ಕ್ಲಿಯರ್ ಆಯ್ತು ಅಪ್ಪಾಜಿ, 4 days 5 days ಆಗ್ತದೆ. ಓ, ತುಂಬ ಸಂತೋಷ, ಒಳ್ಳೇದಾಗಲಿ. ಹಾಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಜಾತ್ರಾ ಮಹೋತ್ಸವ 1ನೇ ತಾರೀಕು ಆಗಸ್ಟ್ 1ರಿಂದ 11ರವರೆಗೂ ಇದೆ. ಅದರಲ್ಲಿ ಆ 8, 9, 9ನೇ ತಾರೀಕು ಪ್ರತಿಷ್ಠಾಪನೆ ಆದ ದಿನ. ಆ 9ನೇ ತಾರೀಕಿಗೆ 1 ವರ್ಷ ಪೂರೈಸ್ಕೊಳ್ಳುತ್ತೆ. ಆ 8 ಮತ್ತು 9 2 ದಿವಸ ಸಹಿತ ಗಜವಾಹನೋತ್ಸವ, ಆನೆ ಮೇಲೆ ಅಂಬಾರಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿದ್ದೇವೆ. ಈ ಆಗಸ್ಟ್ 1ರಿಂದ 11ರವರೆಗೂ ನಡೀತಕ್ಕಂಥ ಜಾತ್ರೆಯಲ್ಲಿ ತಾವು ಯಾವಾಗಾದ್ರೂ ಒಂದು ದಿವಸ ಬಂದು ಪುನಃ ದರ್ಶನ ಮಾಡ್ಕೊಂಡು ಹೊರಡಿ. ಬರ್ತೀನಿ ಅಪ್ಪಾಜಿ, ದರ್ಶನ ಮಾಡ್ತೀನಿ. ಆಮೇಲೆ ನಿನ್ನೆ ನಮ್ಮ ಸೂರ್ಯಕಾಂತ್ ಮಿಸಸ್ ಬರ್ಡೇ ಇತ್ತು ಅಪ್ಪಾಜಿ, ಹಾಗೆ ಮಿಸ್ ಮಾಡ್ಕೊಂಡೆ. ಇವತ್ತಿಗೆ ಕಾಲ್ ಮಾಡಿ ಮಾತಾಡಿ. ಒಳ್ಳೇದಾಗಲಿ ಅಪ್ಪಾಜಿ. ಒಳ್ಳೇದಾಗಲಿ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಅಪ್ಪಾಜಿ. ಚೆನ್ನಾಗಿದ್ದೀರಮ್ಮ? ಕಾಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ನಿನ್ನೆ ನಂದು ಹುಟ್ಟದ ಹಬ್ಬ ಇತ್ತು ಅಪ್ಪಾಜಿ, ಅದಕ್ಕೆ ನೀವು ಮಾತಾಡ್ಬೇಕಂತ ಅನ್ಕೊಂಡಿದ್ವಿ. ಇವತ್ತು ಕಾಲ್ ಸಿಕ್ಕಿದೆ, ಇವಾಗ ಮಾತಾಡ್ತಾ ಇದ್ದೀವಿ. ಒಂದು ದಿವಸ ತಡ ಆದರೂ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಾಗಲಿ. ನಿಮ್ಮ ಜೀವನ ಹಾಕುವ ಪ್ರತಿ ಹೆಜ್ಜೆ ಸುಖಮಯವಾಗಿರಲಿ. ಸದಾಕಾಲ ನಿಮ್ಮ ಕುಟುಂಬದಲ್ಲಿ ನಗುಮುಖ ತುಂಬಿರಲಿ. ಒಳ್ಳೇದಾಗಲಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಕೊಟ್ಟ ಕಾಸು ಅಥವಾ ಏನಾದ್ರು ವ್ಯವಹಾರ ಮಾಡಿದಾಗ, ಹಣಕಾಸಿನ ಲೇವಾದೇವಿ ಮಾಡಿದಾಗ, ಅಥವಾ ಯಾವುದಾದ್ರು ಬೆಲೆ ಬಾಳುವಂಥ ವಸ್ತುಗಳನ್ನು ಮತ್ತೊಬ್ಬರ ಜವಾಬ್ದಾರಿ ಕೊಟ್ಟಾಗ ಆ ವಸ್ತುಗಳನ್ನು ಪುನಃ ನೀವು ಅಪೇಕ್ಷೆ ಪಟ್ಟು ಕೇಳಿದ್ರೆ ಕೊಡ್ತಕ್ಕಂತಹದ್ದು, ಕೊಡುವಂತಹದ್ದು ಅಥವಾ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಕಾಲ, ಆ ಸನ್ನಿವೇಶ ಎದುರಾಗ್ದಿರ ಭಾಳಷ್ಟು ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾರನ್ನು ನಂಬಿ ಏನು ವ್ಯವಹಾರ ಮಾಡಬೇಕಾದ್ರೂ ಭಾಳ ಜೋಪಾನ. ಆದರೆ ನಂಬೋದು ಬಹಳ ಬೇಗ ನಂಬ್ತೀರಿ ನೀವು. ಆ ನಂಬೋದು ಸಹಿತ ನಿಮ್ಮ ಮನಸ್ಸಲ್ಲಿ ಬಂದು ನಿಮಗೆ ಸರಿ ಅನಿಸಿದ್ರೆ ಮಾತ್ರ. ಸಾಮಾನ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ನಿಮ್ಮ ಮನಸ್ಸನ್ನು ಗೆಲ್ಲಕ್ಕೂ ತುಂಬ ಕಷ್ಟ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟವಾಗುತ್ತೆ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ನೋಡುವಂಥ ದೃಷ್ಟಿಯಾಗಲಿ, ನಿಮ್ಮ ನಡೆ ನಡವಳಿಕೆಗಳಾಗಲಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಚಿಂತನೆ ಆಗಲಿ, ಇದೆಲ್ಲವೂ ಒಂಥರ ವಿಭಿನ್ನ ಅಂತಲೇ ಹೇಳ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗತ್ತೆ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಅವರೇ, ತೊಗರಿ, ಉದ್ದು, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಬಾಧಿಸುತ್ತೆ ಅಥವಾ ಸೊಂಟ ನೋವು ಬಾಧಿಸುತ್ತೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗಲ್ಲ ಅಥವಾ 10 ಹೆಜ್ಜೆ ನಡಿಲಿಕ್ಕಾಗೋದಿಲ್ಲ. ಏನೋ ಒಂದು ಸಮಸ್ಯೆ ಅಂತೂ ನಿಮ್ಮನ್ನು ಇವತ್ತು ಬಾಧಿಸುತ್ತೆ. ಒಟ್ಟಾರೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೋಬೇಕು ತುಲಾರಾಶಿಯವರು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿದೆ. ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆಗೆ ತುಂಬಿಕೊಳ್ಳುವಂಥದ್ದು, ಅದರಿಂದ ಕಣ್ಣೀರು ಹಾಕುವಂಥದ್ದು, ಅಥವಾ ಇರ್ತಕ್ಕಂಥ ವಸ್ತುಗಳನ್ನೆಲ್ಲೋ ಇಟ್ಟು ಹುಡುಕಾಡುವಂಥದ್ದು, ಅಥವಾ ಯಾರಿಗೋ ಏನೋ ಕೆಲವಷ್ಟು ವಸ್ತುಗಳನ್ನು ಕೊಟ್ಟು ಅಥವಾ ಕೆಲವಷ್ಟು ಪದಾರ್ಥಗಳನ್ನು ಕೊಟ್ಟು ಅವರಿಂದ ಸರಿಯಾದ ಸಮಯಕ್ಕೆ ಬರ್ತಿಲ್ವಲ್ಲ ಎಂಬತಕ್ಕಂಥ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯು ಇವತ್ತು ಎದುರಾಗ್ಬೋದು. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಬೇಕು. ನಂಬಬೇಕು, ನಂಬಿಕೆಯಿಂದಲೇ ನಡೀಬೇಕು, ನಂಬಿಕೆಯೇ ಜೀವನವಾಗಿರಬೇಕು. ಆದರೆ ಆ ನಂಬಿಕೆ ಎಷ್ಟಿರಬೇಕು, ಹೇಗಿರಬೇಕು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಇವತ್ತು ಸ್ವಲ್ಪ ಯಾಮಾರಿದ್ರೂ ಅದು ಸಮಸ್ಯೆ ಬೇರೆ ಆಗುತ್ತೆ. ಹಾಗಾಗಿ ಇವತ್ತು ಎಚ್ಚರಿಕೆಯ ನಡೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಧಿಕವಾದಂಥ ದೃಷ್ಟ ಅಂದರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರು ಒಂದಷ್ಟು ಜನ ಬೇರೆ ಬೇರೆ ಥರನೇ ಮಾತಾಡ್ಕೊಳ್ಬೋದು. ಯಾರು ಏನು ಮಾತಾಡಿದ್ರು ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ, ಅದು ಶೀಘ್ರವಾಗಿ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಂಡಂಗಾಗುತ್ತೆ. ಹಾಗೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಗಣಪತಿಯ ಅನುಗ್ರಹವನ್ನು ಪಡೆದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು. ಹಾಗೆ ಇವತ್ತು ನೀವು ಮತ್ತೊಂದು ಹೆಜ್ಜೆಯ ಮುಂದೆ ಹಾಕಬೇಕು. ನಿಮ್ಮ ಆತ್ಮೀಯರು ಜೊತೆಯಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೀಲಿಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರಿಗೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಒಂದಿಷ್ಟು ಅನಾರೋಗ್ಯದಕ್ಕೆ ತುತ್ತಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. ಇವತ್ತು ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ಕೆಂಪು ಗಂಧದಿಂದ, ಕೆಂಪು ಗಂಧ ಶ್ವೇತವರ್ಣದ ಪುಷ್ಪ,
ಕೆಂಪು ಗಂಧವನ್ನು ತೆಗೆದು ಶ್ವೇತವರ್ಣದ ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಿ ಆ ಗಂಧ ಮತ್ತು ಶ್ವೇತವರ್ಣದ ಪುಷ್ಪವನ್ನು ಸುಬ್ರಹ್ಮಣ್ಯೇಶ್ವರನಿಗೋ ಹನುಮನಿಗೋ ಅಥವಾ ನಿಮ್ಮ ಮನೆ ದೇವರಿಗೋ ಅರ್ಪಣೆ ಮಾಡಿ ಉಳಿದಂತಹ ಗಂಧವನ್ನು ತಾವು ಹಣೆಗೆ ಲೇಪನ ಮಾಡಿಕೊಳ್ಳೋದ್ರಿಂದ ಎಂತಹ ದೋಷಗಳಿದ್ರೂ ಸಹಿತ ಖಂಡಿತ ಎಲ್ಲವನ್ನು ದೂರ ಮಾಡಿಕೊಳ್ತೀರಿ. ಅದರಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳೇನೋ ಪರವಾಗಿಲ್ಲ, ಹಣಕಾಸು ಪರವಾಗಿಲ್ಲ, ಆದರೆ ಮಾನಸಿಕವಾದಂಥ ಒತ್ತಡ ಇರುತ್ತೆ, ಪ್ರೆಷರ್ ಇರುತ್ತೆ. ಯಾವುದೇ ಒಂದು ಕೆಲಸನೂ ಬೇಗ ಮುಗಿಸ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಯಾವುದೇ ಒಂದು ಕೆಲಸವೂ ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗಾಗಲ್ಲ. ನಿಮ್ಮ ಆಲೋಚನೆಯ ಒಂದು, ನಿಮ್ಮ ಚಿಂತನೆಯ ಒಂದು, ಅಲ್ಲಿ ನಡೀತಕ್ಕಂಥದ್ದೇ ಮತ್ತೊಂದು. ಹಾಗಾಗಿ ಇವತ್ತು ತಾಳ್ಮೆ ಬಹಳ ಮುಖ್ಯ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕಾದ್ರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕಾದ್ರೂ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಆಗಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಅದೃಷ್ಟದಂತೆ ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಇರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿ ಕನ್ನಗಲ್ಲ ಅಂತ ಮಾಡೋದು. ಸಂತೋಷ. ಸರ್ ತಮ್ಮ ಹೆಸರು? ಹಲೋ ಸರ್ ತಮ್ಮ ಹೆಸರು? ಮಹಾವೀರ್ ಪಾಟೀಲ್. ಹಾಂ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಹೇಳಿ ಮಹಾವೀರ್ ಪಾಟೀಲ್ ಅವರೇ, ಹೇಗಿದ್ದೀರಿ? ಹೌದ್ರಿ. ಏನು ಕೆಲಸ ಮಾಡ್ತೀರಿ ತಾವು? ಈಗ ರಿಟೈರ್ಮೆಂಟ್ ಆಗಿದ್ದೇನ್ರಿ. ಹಾಂ, ಹೇಳಿ ರಾಯ್ರೆ, ಮಾತಾಡಿ. ಈಗ ಗುರುಜಿ 2 ಜನ ಮಕ್ಕಳು ಗುರುಜಿ. ಮಗ ಏನು SSLC ಮಟ್ಟ ಸರಿಯಾಗಿ ಓದಿದ ಗುರುಜಿ. ಓಹೋ. ಆದ್ರೆ ಮುಂದೆ ಅವನು ಸರಿಯಾಗಿ ಅಭ್ಯಾಸ ಮಾಡೋನಿಲ್ಲ. ಹಿಂಗಾಗೈತ್ರಿ. ನಂಗೆ ಏನ್ ಅನಿಸ್ತದ್ರಿ, ಮಂತ್ರ ತಂತ್ರದ ಏನಾದ್ರು ಇರ್ಬೋದು ಅಂತ ಹಿಂಗ ಅನಿಸ್ತೈತ್ರಿ ನನ್ಗೆ. ಈಗ ಮಗ SLC ಓದಿ ಮುಂದೆ SLC ತಿರುಗಿ ಕಟ್ಕೊಂಡಿದ್ದಾನ ಅಥವಾ ಮುಂದೆ ಬೇರೆ ಏನಾದ್ರು ಮಾಡ್ತಿದ್ದಾನ? ಈಗ ಡಿಪ್ಲೊಮಾ, ಸಿವಿಲ್ ಡಿಪ್ಲೊಮಾ ಇಂಜಿನಿಯರಿಂಗ್ ಹಚ್ಚಿನ್ರಿ. ಆದ್ರೆ ಅವ್ರು ಸರಿಯಾಗಿ ಅಭ್ಯಾಸ ಮಾಡ್ಲಿಲ್ಲ, ಅಭ್ಯಾಸ ಮಾಡಕ್ ತಯಾರಿಲ್ಲ. ಅದಕ್ಕೆ ನಂಗೆ ಏನ್ ಅನಿಸ್ತದ, ಮಂತ್ರ ತಂತ್ರದ ಏನಾದ್ರು ಪ್ರಭಾವ ಇರ್ಬಹುದು ಅಂತ ನಂಗೆ ಹಿಂಗ ಅನಿಸ್ತದ್ರಿ. ನೋಡಿ, ಓದೋ ಮಕ್ಕಳ ಮೇಲೆ ಯಾವ ಪ್ರಯೋಗವೂ ನಡೆಯಲ್ಲ. ಓದೋ ಮಕ್ಕಳ ಮೇಲೆ ಯಾವ ಪ್ರಯೋಗ ನಡೆಯಲ್ಲ. ಮಕ್ಕಳ ಮನಸ್ಸು ಬೇರೆ ಕಡೆ ಹರಿಬಿಟ್ಟಂಗಾಗಿರುತ್ತೆ. ಮಕ್ಕಳಿಗೆ ನನಗೆ ತಿಳಿದ ಮಟ್ಟಿಗೆ ನೀವು ಹೇಳೋ ಪ್ರಕಾರ ನೋಡಿದ್ರೆ ಈ ಮೊಬೈಲ್ ಎಂಬತಕ್ಕಂಥ ಭೂತ ಇದೆಯಲ್ಲ, ಈ ಮೊಬೈಲ್ ಅನ್ನೋ ಮಹಾಮಂತ್ರ ಅವನ ಕೈಲಿ ಇರಬೇಕು. ಮೊಬೈಲ್ ಇದೆಯಾ ಕೈಯಲ್ಲಿ? ಆಯ್ತ್ರಿ. ಮತ್ತೆ ಅದೇ ದೊಡ್ಡ ಮಂತ್ರ. ಬಹುಶಃ ಆ ಮೊಬೈಲಲ್ಲಿ ಯಾರೋ ಕೆಳಗೆ ಪ್ರಯೋಗ ಮಾಡಿಸ್ಬಿಟ್ಟಿರ್ತಾರೆ. ನೋಡಬಾರ್ದನ್ನು ನೋಡ್ತಾ ನೋಡ್ತಾ ಕೂತ್ಕೊಂಡಾಗ ಆಗಬಾರ್ದು ಆಗೋಗ್ಬಿಡುತ್ತೆ. ಇವತ್ತು ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇರೋದೇ ಈ ಮೊಬೈಲ್ನಿಂದ. ಈ ಮೊಬೈಲ್ ಎಂಬತಕ್ಕಂಥ ಮಾಟ ಮಂತ್ರ ಯಾವ ಪುಣ್ಯಾತ್ಮ ಕಂಡಿಡಿದ್ನೋ, ಅದಕ್ಕೆ ಯಾರು ಇಂಟರ್ನೆಟ್ ಅಂತ ಹಾಕಿದ್ರು, ಅದಕ್ಕೆ ಯಾರು ಅದರೊಳಗೆ ಇನ್ನಷ್ಟು ಬೇರೆ ಬೇರೆ ಥರ ವಿಚಾರಗಳೆಲ್ಲವೂ ಸಹಿತ ಅಪ್ಲೋಡ್ ಮಾಡ್ತಾರೋ ಅದೊಂದು ಕೆಟ್ಟ ಪ್ರಯೋಗವೇ. ಈ ಪ್ರಯೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೂ ಯಂತ್ರ ಮಂತ್ರಗಳೇ ಇಲ್ಲ. ಇದು ಮನುಷ್ಯನಿಗೆ ಹುಳಿಪೆಟ್ಟು ಬೀಳಬೇಕು, ತನ್ನ ಬದುಕ ಮೇಲೆ ದೊಡ್ಡ ಕದಾಪ್ರಹಾರ ಆಗಬೇಕು. ಅಯ್ಯೋ, ನನಗೆ ಇದರಿಂದ ತೊಂದರೆ ಆಗ್ತಿದ್ದಿಲ್ಲ ಅಂತ ಅವನು ಬುದ್ಧಿಗೆ ಬಂದು ಆ ಮೊಬೈಲ್ನ ದೂರ ಮಾಡಿದ್ರೆ ಅವತ್ತು ಪ್ರಯೋಗದಿಂದ ವಿಮೋಚನೆ ಆದಂಗೆ ಆಗುತ್ತೆ. ಇವತ್ತು ತುಂಬ ಜನ ಗುರುಜಿ ಅವ್ರ ಕಡೆ ಕೊಡ್ತೇನೆ ನೋಡ್ರಿ. ಕೊಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಿನ್ನ ಕೈಲಿ ಒಂದು ಮೊಬೈಲ್ ಇದೆ. ಮೊಬೈಲು ಯಾವಾಗಲೂ ಜೊತೆಲೇ ಇರುತ್ತೆ ಅಲ್ವಾ? ಅದು ಇರಲೇಬೇಕು. ಅದು ಇರಲಿ, ಮೊಬೈಲ್ ಬಿಟ್ಟು ಬದುಕಕ್ಕೆ ಆಗಲ್ಲ ಇವತ್ತು. ನೋಡು, ಮೊಬೈಲಿಗೆ ಫೋನು ಸಾಮಾನ್ಯಕ್ಕೆ ನಿಮ್ಮ ತಂದೆ ತಾಯಿ ಫೋನ್ ಮಾಡೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಫೋನ್ ಮಾಡೋದು ಯಾವಾಗಲೂ ಒನ್ ಟೈಮ್ ಇರುತ್ತೆ. ಆದರೆ ಅವ್ರು ಯಾವಾಗ ಫೋನ್ ಮಾಡ್ತಾರಪ್ಪ ಅಂತ ಕಾತುರತೆಯಿಂದ ಕಾಯ್ತಾ ಈ ಮೊಬೈಲ್ ನೋಡ್ತಾ ಇರ್ಬೇಕು, ನಂಗೆ ಫೋನ್ ಬರಲಿಲ್ವಲ್ಲ ಅಂತ. ಆದರೆ ಒಂದಷ್ಟು 10 ಫೋನ್ ಬಂದುಬಿಟ್ರೆ ತೆಗೆದು ಬಿಸಾಕಬೇಕು, ಈ ಫೋನ್ ಬೇಡಪ್ಪ ಅನಿಸುತ್ತೆ. ಆಗ ಫೋನ್ ಬಿಸಾಕಲ್ಲ, ನಾನೇನೋ ಪ್ರಪಂಚ ನೋಡಬೇಕು, ನೋಡಬಾರ್ದು ನೋಡಬೇಕು, ಆನಂದ ಪಡಬೇಕು ಅನ್ನೋದು ಬರ್ತಿರುತ್ತೆ ಅಲ್ವಾ? ಈ ಮಾಟ ಮಂತ್ರ ಪ್ರಯೋಗಕ್ಕೆ ಸರಿಸಮಾನವಾದ್ದು ಇನ್ಯಾವುದಾದ್ರು ಪ್ರಯೋಗ ಇದೆಯಾ? ಯಾವುದೂ ಇಲ್ಲ. ಅದಕ್ಕೆ ಮನುಷ್ಯನ ಬದುಕಿಗೆ ಬೇಕಾದ್ದು, ಮನುಷ್ಯನೇ ಇವತ್ತು ದಾರಿ ತಪ್ಪಿಸ್ತಿರೋದು, ಮನುಷ್ಯನ ಸುಂದರವಾದಂಥ ಬದುಕಿಗೆ ದೊಡ್ಡ ಬಂಡೆ ತಲೆ ಮೇಲೆ ಬೀಳ್ತಿರೋದೇ ಈ ಮೊಬೈಲು.
ಯಾಕೆಂದರೆ ನಾವು ಮೊಬೈಲ್ ಬಿಟ್ಟು ಒಂದು ಅರ್ಧ ಗಂಟೆ ಬದುಕ್ಬಿಟ್ರೆ ನಾವು ನೆಮ್ಮದಿ ಆಗಿಬಿಡ್ತೀವಿ, ಒಂದು ಹೊಸತನ ಆಲೋಚನೆ ಮಾಡ್ತೀವಿ. ನಮ್ಮ ಹಸಿವಿಗೆ ನಾವು ಚಿಂತನೆ ಮಾಡೋದಕ್ಕಿಂತ ಮೊಬೈಲ್ ಬಗ್ಗೆ ಚಿಂತನೆ. ಅದರಲ್ಲಿ ಯಾವುದೋ ಒಂದು ಆ್ಯಪ್ ನಮಗೆ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಅಂಗಡಿಗೆ ಹೋಗ್ತೀವಿ, ಈ ಮೊಬೈಲ್ ಸರಿಯಾಗಿ ಆ್ಯಪ್ ಇನ್ಸ್ಟಾಲ್ ಆಗ್ತಿಲ್ಲ ಅಂತ. ಅದರಲ್ಲಿ ಇಂಟರ್ನೆಟ್ ಸರಿಯಾಗಿ ಬರ್ತಿಲ್ಲ ಅಂದರೆ ತಲೆ ಮೇಲೆ ತಲೆಗೆ 5 ಸತಿ ಉರುಳಾಡಿಸ್ತೀವಿ ಅದನ್ನು. ಇಂಟರ್ನೆಟ್ ಬರಬೇಕು. ಇಂಥ ಪರಿಸ್ಥಿತಿ ಇದೆಯಪ್ಪ, ಜನಗಳನ್ನ ಗೂಬೆ ಮಾಡೋ ಕೆಲಸ. ಕೇಳಬೇಕಾಗಿತ್ತು ಗುರುಜಿ. ನೀನು ಎಲ್ಲ ಜಾಬು ಅನುಕೂಲ ಆಗುತ್ತೆ, ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಭವಿಷ್ಯ ಚೆನ್ನಾಗಿದೆ, ನೀನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡು. ನೀನು ಯಾವುದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂದ್ಕೊಂಡ್ರು ಅದನ್ನು ಸ್ವಲ್ಪ ಮೈಂಡಲ್ಲಿ ಕರೆಕ್ಟಾಗಿ ತೊಗೊಂಬಿಡು, 100% ಗೆಲ್ತೀಯ. ಯಾಕೆಂದರೆ ಯಾರಿಗೂ ಇಲ್ಲದಂಥ ಜ್ಞಾನ ನಿಂದು. ನೀನು ವಿದ್ಯೆಯಿಂದ ನೀನು ಮುಂದೆ ಬರ್ತಕ್ಕಂಥವನಲ್ಲ. ವಿದ್ಯಾಭ್ಯಾಸದಲ್ಲಿ ತಂದೆ ಹೇಳಿದ್ರು ಸ್ವಲ್ಪ ವೀಕ್ ಅಂತ, ಆದರೆ ನಿನ್ನ ಸ್ವರತರಂಗ ಪ್ರಕಾರ ನೀನು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀಯ. ನೀನು ಯಾವುದನ್ನು ತಲೆಗೆ ತೊಗೊಂಡ್ರು ಅದು ಕೆಲಸ ಆಗೋ ತನಕ ಬಿಡೋ ಮನುಷ್ಯ ಅಲ್ಲ ನೀನು. ನೀನಲ್ಲಂತ ಹಠವಾದಿ, ನೀನು ಕೆಲಸ ಗೆಲ್ತೀಯ. ಆದರೆ ಆ ಕೆಲಸ ಆಗೋ ಸಮಯದಲ್ಲಿ ಸ್ವಲ್ಪ ಸುಸ್ತಾಗಿ ಕೂತ್ಕೊಂಡ್ಬಿಡ್ತೀಯ. ಇನ್ನೇನು ಯಾವುದೋ ಒಂದು ಕೆಲಸ ಆಗುತ್ತೆ ಅಂತ ಗೊತ್ತು, ಇಂಥ ರೂಟ್ಗೆ ಹೋದರೆ ಇಂಥದ್ದೊಂದು ಮಾಡಿದ್ರೆ ಅದು ಕಂಪ್ಲೀಟ್ ಮಾಡಿ 4 ಕಾಸು ಕೈಗೆ ಬರುತ್ತೆ ಅಂತ ಗೊತ್ತು, ಕಷ್ಟಪಡ್ತೀಯ, ನೀನು ಮುಂದೆ ನಡೀತೀಯ. ಇನ್ನೇನು 4 ಕಾಸು ಕೈಗೆ ಬರೋಷ್ಟೊಳಗೆ ನೀನು ಆ ಕಡೆ ಗಮನ ತೋರಿಸೋದೇ ಇಲ್ಲ. ಇದು ನಡೀತಾ ಇರೋ ಭವಿಷ್ಯತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ಖಂಡಿತ ನೀನು ತುಂಬ ಒಳ್ಳೆ ಯಶಸ್ಸಾಗ್ತೀಯ. ಅಪ್ಪ ಅಮ್ಮನ್ನು ಚೆನ್ನಾಗಿ ನೋಡ್ಕೋಬೋದು, ಅವರಲ್ಲೂ ಒಳ್ಳೆ ಹೆಸರು ನೀನು ಸಂಪಾದನೆ ಮಾಡ್ಬೋದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಕೆಲವಷ್ಟು ತಂತ್ರ ಮಂತ್ರ ಯಂತ್ರಗಳ ಮಧ್ಯದಲ್ಲೂ ಓಡಾಡಬೇಕಾದಂಥ ಪರಿಸ್ಥಿತಿ ಆಗುತ್ತೆ. ಅಂದರೆ ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಣಬೇಕು, ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಥವಾ ಯಾವುದಾದ್ರು ದೊಡ್ಡ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡಿ ಅದರಿಂದ 4 ಕಾಸು ಸಂಪಾದನೆ ಆಗಿರ್ಬೋದು, ಒಳ್ಳೆಯ ಹೆಸರಾಗಿರ್ಬೋದು. ಏನೇ ಆದರೂ ಭಗವಂತ ಆತ ಕಣ್ತಗದು ನೋಡಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಹಾಗೆ ಪ್ರಸ್ತುತ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳ ಪ್ರಕಾರ ಮಕರ ರಾಶಿಯವರು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ನೆಮ್ಮದಾಗೋದ್ರಿಂದ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವೂ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಸ್ವಲ್ಪ ಜೋಪಾನ ಇರಲಿ. ಈ ಒಂದು ಸಮಯವನ್ನು ದಾಟಿಸ್ಕೊಂಡ್ರೆ ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಒಳ್ಳೆಯ ಮನೋರಂಜನಾ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತುಕೊಳ್ತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುವಂಥದ್ದು, ಇದೆಲ್ಲವೂ ಸಹಿತ ಅದೃಷ್ಟದಲ್ಲಿದೆ. ಹಾಗಾಗಿ ನೀವೇನು ಮಾಡಬೇಕಾಗಿದೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅವೆಲ್ಲವನ್ನೂ ಸಹಿತ ಹೆಚ್ಚಿನ ರೀತಿಯಲ್ಲೇ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಮಾನಸಿಕವಾದಂತಹ ಒತ್ತಡ ಇದೆ, ತಲೆನೋವು ಅಂತಕ್ಕಂಥದ್ದಿರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೆಚ್ಚಿನ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಯಾವುದಾದ್ರು ಒಂದು ಕಾಯಕವನ್ನು ಮಾಡಬೇಕು, ಅದರಿಂದ 4 ಕಾಸು ಸಂಪಾದನೆ ಮಾಡಬೇಕು, ಅಥವಾ ಮತ್ತೊಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಕೆಲಸಕ್ಕೆ ಬಾರದಂಥ ವಿಚಾರಗಳು ತುಂಬ ತುಂಬಿಕೊಂಡಂಗಿರುತ್ತೆ. ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ, ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಸರಿಯಾದ ಕ್ರಮವನ್ನು ಅನುಸರಿಸಲಿಕ್ಕಾಗುವುದಿಲ್ಲ. ಇವತ್ತು ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟವೇ. ಆದರೆ ಒಂದಷ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಇದೆಯಲ್ಲ, ಅದನ್ನು ಯಾರೊಬ್ಬರೊಂದಿಗೂ ಹೇಳ್ಕೊಳ್ಳಿಕ್ಕಾಗ್ತಿಲ್ಲ, ಅದಕ್ಕೊಂದು ಸರಿಯಾದ ಮಾರ್ಗವನ್ನು ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ. ಹೀಗೆ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳ ಮಧ್ಯದಲ್ಲಿ ನಿಮ್ಮ ಬದುಕಾದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾರನ್ನು ಮಾತಾಡಿದ್ರು, ಯಾರೊಂದಿಗೆ ವ್ಯವಹರಿಸಿದ್ರು ಎಲ್ಲವೂ ಸಮಸ್ಯೆಯೇ ಆಗಿರುತ್ತೆ. ಹಾಗಾಗಿ ಲಾಭವನ್ನು ಗಳಿಸಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಅದಕ್ಕಾಗಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಬೇಕು. ಅಂದರೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ರಾಹುಕಾಲದಲ್ಲಿ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ತಿಂದ್ಕೊಳ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಲೆನೋವಾಗಲಿ, ಅಥವಾ ನಿಮ್ಮ ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದಾಗಲಿ, ಅಥವಾ ಕೆಲವಷ್ಟು ಭಾಗಗಳಲ್ಲಿ ನಿಂದಕರು ಸಾಕಷ್ಟು ಎದುರಾಗುವಂಥದ್ದಾಗಲಿ, ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸಲಿಕ್ಕೆ ಆಗದಿರೇ ಇರತಕ್ಕಂಥದ್ದಾಗಲಿ, ಇದೆಲ್ಲವೂ ಆಗ್ಬೋದು. ಏನೇ ಬರಲಿ ಭಗವಂತ ಏನೇ ಕಷ್ಟ ಕೊಡು, ಅದನ್ನು ತಡೆಯೋ ಶಕ್ತಿ ಕೊಡು ಅಂತ ಹೇಳಿ ದೇವ್ರನ್ನೇ ಕೇಳಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ, ನಿಮ್ಮ ಮಾತೃಶ್ರೀ ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದಾಗ ದೈವದ ಅನುಗ್ರಹ ಬೇಕು. ದೈವಾನುಗ್ರಹದಿಂದಲೇ ಏನಾದರೂ ಒಂದು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗುವಂಥದ್ದು.
ಹಾಗೆ ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ನೀವು ಮುಖವನ್ನು ತೋರಿಸಿ ನಿಮ್ಮಿಂದ 4 ಜನಕ್ಕೆ ಪರಿಚಯವಾಗುವಂಥ ರೀತಿ ನಡ್ಕೊಳ್ಳುವಂಥದ್ದು, ಹಾಗೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಇರತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಭಗವತ್ ಸಂಕಲ್ಪ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಿತ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ. ಆದ್ದರಿಂದ ನೀವೇನಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೀದರ್ನಿಂದ ಗುರುಜಿ. ತಾಯಿ ಎಲ್ಲಿಂದ ಅಮ್ಮ? ತಮ್ಮ ಹೆಸರೇನು? ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಿದೆ ಗುರುಜಿ. ಆಯ್ತು ತಾಯಿ, ಕೇಳುವಂತ್ರಿ. ತಮ್ಮ ಹೆಸರು? ಇರ್ಲಿ ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಗುರುಜಿ, ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿದೆ ಗುರುಜಿ. ಆಗ್ಲಿಮ್ಮ. ಮಗ ಏನು ಮಾಡ್ತಿದ್ದಾರೆ? ಮಗ ಇಲ್ಲಿ ಕಂಪನಿದೊಳಗೆ ಡ್ಯೂಟಿ ಮಾಡ್ತಾನ್ರಿ ಗುರುಜಿ. ಮಗ ಇದ್ದಾರಾ? ಹಾ, ಇದ್ದಾನ್ರಿ ಗುರುಜಿ. ಕೊಡಮ್ಮ. ಹಲೋ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಲೋ. ಹಲೋ. ಹೇಳಿ. ಹಲೋ. ಹೇಳಿ. ಹಲೋ. ಹಲೋ. ಅಮ್ಮ ಮಾತಾಡೋದಾ, ಮಗ ಮಾತಾಡೋದಾ? ಯಾರಾದರೂ ಒಬ್ಬರು ಮಾತಾಡ್ಬೇಕಲ್ವಾ? ಹಾಂ ರೀ, ಮದುವೆ ಮಾಡ್ಕೋಬೇಕ್ರಿ. ಮದುವೆ ಮಾಡ್ಕೋಬೇಕಿತ್ತು. ತಾವು ಏನು ಓದಿದ್ದೀರಿ? ವಿದ್ಯಾಭ್ಯಾಸ ಏನು? ಡಿಪ್ಲೊಮಾ ಮುಗಿದಿದೆ ರೀ. ಡಿಪ್ಲೊಮಾ ಆಗಿದೆ. ಅಲ್ಲೇ ಉದ್ಯೋಗ, ನಿಮ್ಮ ಊರಲ್ಲೇ ಉದ್ಯೋಗ ಮಾಡ್ತಾ ಇದ್ದೀರಾ? ಹಾಂ ರೀ. ನಿಮ್ಮ ಮನೆ ದೇವ್ರ ಹೆಸರು ಹೇಳಿ. ಹೊಣಗೆರೆ ಸಿದ್ದೇವ್ರಿ ರೀ. ಒಂದು 4 ಜನ ಸ್ನೇಹಿತರ ಹೆಸರು ಹೇಳಿ. ಒಂದು 4 ಜನ ನಿಮ್ಮ ಸ್ನೇಹಿತರು. ಸದಾಶಿವ್, ಪ್ರದೀಪ್, ದೀಪಕ್, ನಾಗರಾಜ್. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ಆಗಸ್ಟ್ 16ನೇ ತಾರೀಕಿನವರೆಗೂ, ಮುಂದೆ ಬರ್ತಕ್ಕಂತಹ ಆಗಸ್ಟ್ 16ರವರೆಗೂ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ. ಈ ಮಧ್ಯದಲ್ಲಿ ವ್ಯವಹಾರಗಳು, ಕೆಲಸ ಕಾರ್ಯಗಳು ಯಾವುದ್ರ ಕಡೆಯೂ ನೆಮ್ಮದಿ ಇರತಕ್ಕಂಥದ್ದಲ್ಲ. ನಿಮ್ಮ ಉದ್ಯೋಗದಲ್ಲೂ ಸಹಿತ ಸಾಕಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡಿದ್ದೀರಿ ನೀವು. ಉದ್ಯೋಗವನ್ನು ಮೇಲೆ ಮೇಲೆ ಇನ್ನೊಂದು ಬದಲಾಯಿಸೋದು, ಮತ್ತೊಂದು ಬದಲಾಯಿಸೋದು, ಇನ್ನೆಲ್ಲೋ ಹೋಗಬೇಕು, ಬೇರೇನೋ ಕೆಲಸ ಮಾಡಬೇಕು, ಅಥವಾ ಸ್ವಂತ ಉದ್ಯೋಗ ಮಾಡಬೇಕು, ಈ ಪ್ರಕಾರವಾಗಿ ಕನ್ಫ್ಯೂಷನಲ್ಲಿ ಇದ್ದೀರಿ ನೀವು. ಅದರಿಂದ ಎಲ್ಲೂ ಸ್ಥಿಮಿತವಾದಂತಹ ಒಂದು ನೆಮ್ಮದಿ ಇಲ್ಲ, ಸ್ಥಿಮಿತವಾದಂತಹ ಮನಸ್ಥಿತಿಯೂ ನಮ್ಮದಲ್ಲ. ಆಗಸ್ಟ್ 16 ಕಳೀಲಿ, ಅದಾದ ಮೇಲೆ ಅನುಕೂಲ ಆಗುತ್ತೆ. ಅಷ್ಟರೊಳಗೆ ಸಾಧ್ಯವಾದರೆ ಒಂದು 4 ಅಥವಾ 5 ಮಂಗಳವಾರ ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಮಂಗಳವಾರದ ದಿವಸ ಒಂದು ಕೆಂಪು ವಸ್ತ್ರ, 2 ಅಡಿಯಷ್ಟು ತೊಗರಿಬೇಳೆನ ಗಂಟು ಕಟ್ಟಿ ಮನೆಯಲ್ಲಿ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಮಾಡಿ, ಸಂಜೆ ಹೋಗಿ ಅದರ ದೇವಿ ದೇವಸ್ಥಾನ ಕೊಟ್ಟು ಬನ್ನಿ. ಇಷ್ಟು ಕೆಲಸ ನೀವು ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿನವೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮ ನಿನ್ನೆ 10 ವರ್ಷಗಳ ಸಂಭ್ರಮಾಚರಣೆ ಆಚರಿಸಿಕೊಂಡಿರುವ ಕಾರಣದಿಂದ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಈ ಒಂದು ಮೊದಲನೇ ದಿನದಂದು ಎಂದಿನಂತೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಾಗಲಿ, ಇಲ್ಲ ಅಂದರೆ ಗುರುಜಿರವರ ಪಠ್ಯ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಕಿರಣ್ ಪಟ್ಟಣಗೆರೆಯರವರು ಆಗಮಿಸಿದ್ದಾರೆ. ಅವರ ಜೊತೆಗೆ ಆದಿ ಫ್ಲೆಕ್ಸ್ರವರು ಅಂತಂದರೆ ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಸಂಪಾದನೆ ಮಾಡಿರ್ತಕ್ಕಂಥ ಈ ಒಂದು ಫ್ಲೆಕ್ಸು ಬ್ಯಾನರ್ನ ಮಾಲೀಕರಾಗಿರ್ತಕ್ಕಂಥ ಆದಿ ಫ್ಲೆಕ್ಸ್ನ ಮಾಲೀಕರಾಗಿರ್ತಕ್ಕಂಥ ಆದಿರವರು ಕೂಡ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಅವರ ಸಿಬ್ಬಂದಿ ವರ್ಗನೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರುಜಿಯವರಿಗೆ ವಂದನೆಗಳನ್ನು ಸಮರ್ಪಣೆಯನ್ನು ಮಾಡಲಿಕ್ಕಾಗಿ. ಹಾಗಾಗಿ ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ. ಹಾಂ, ಶ್ರೀನಿವಾಸ. ಈ ಪಯಣದಲ್ಲಿ ಧರ್ಮ ರಥಯಾತ್ರೆಯನ್ನು ಎಳೆಯುವಂತಹ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರ ಜೊತೆ ಕಿರಣ್
10 ವರ್ಷದ ಹಿಂದೆ ಹೇಗಿದ್ದ, 10 ವರ್ಷ ನನ್ನ ಜೊತೆ ಸೇರಿದ ಮೇಲೆ ಹೇಗೆಲ್ಲ ಬದಲಾದ, ಹಾಗೆ ಅವನು ಆ ಬಾಲ್ಯದಲ್ಲಿದ್ದಾಗಲೇ ಒಂದು ದೊಡ್ಡ ಜವಾಬ್ದಾರಿಯನ್ನು ಸುಮ್ಮನೆ ಹೀಗೆ ಮಾಡಬೇಕು ಅಂದರೆ ಪ್ರಭು ಶ್ರೀರಾಮಚಂದ್ರನ ಮುಂದೆ ನಿಂತ ಹನುಮಂತರ ಮರದಿಂದ ಮರಕ್ಕೆ ಹಾರೋ ವಯಸ್ಸಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡಿ ನಿಭಾಯಿಸ್ಬಿಟ್ಟ. ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಜೊತೆ ಹಾಗೆಯೇ ಪಯಣವನ್ನು ಬೆಳೆಸ್ತಾ ಇದ್ದಾನೆ. ಅಂತಹ ತಂದೆ ಮಾತುಗೂ ಬದ್ಧನಾಗಿ ತಂದೆ ಏನು ಹೇಳಿದ್ರೆ ಅದನ್ನೇ ನಡೆಸುವಂಥದ್ದು. ಹಾಗೆ ಬಾಲ್ಯದಲ್ಲೇ ಒಂದು ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಿದ್ದಾನೆ. ಇವತ್ತು ರಾಜರಾಜೇಶ್ವರಿ ನಗರ, ಪಟ್ಟಣಗೆರೆ ಆ ಭಾಗದಲ್ಲಿ ತನ್ನ ಒಂದು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿ ತನ್ನ ಒಂದು ಧರ್ಮ ಆಗಲಿ ಮತ್ತು ಸಂಸ್ಕೃತಿ ಆಗಲಿ ಒಂದಷ್ಟು ಜನಪರವಾದಂತಹ ಕೆಲಸಗಳನ್ನಾಗಲಿ ಹೆಚ್ಚನಾಗಿ ಮಾಡ್ತಾ ಇದ್ದಾನೆ. ಶನೈಶ್ಚರ ಮಹಾಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ ಅಂದು ಪ್ರಾರಂಭ ದಿನಗಳಲ್ಲಿ. ಹಾಗೆ ನಾಯಂಡಹಳ್ಳಿ ಸಿಗ್ನಲಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಬಹುಶಃ ಆ ಕಾರ್ಯಕ್ರಮವನ್ನು ಬೀಟ್ ಮಾಡಲಿಕ್ಕೆ ಆ ಕಾರ್ಯಕ್ರಮಕ್ಕೆ ಇನ್ನೊಂದು ಕಾರ್ಯಕ್ರಮನ ಮಾಡ್ಬೋದಾ ಅಂತಕ್ಕಂಥ ಒಂದು ಚಿಂತನೆ ಆ ಭಾಗದಲ್ಲಿ ಯಾರು ಮಾಡಿದ್ರು, ಈ ಕಾರ್ಯಕ್ರಮಕ್ಕೆ ಸರಿಸಾಟಿ ಇಲ್ಲ. ಏನಪ್ಪ ಕಿರಣ ಅಲ್ವಾ? ತಗೋ ಮಾತಾಡು. ಅದನ್ನು ಆ ಕಾರ್ಯಕ್ರಮನ ಯಾರೂ ಬೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಅವತ್ತು ಏನಿತ್ತೋ ನಾವು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಗುರುಜಿ. ಅವತ್ತು ನೀವೇನು ಹೇಳಿದ್ರು, ನೀವು ಕಾರ್ಯಕ್ರಮ ಮಾಡ್ತೀಯ ಕಿರಣ ಅಂದರು. ಇಲ್ಲ ಗುರುಜಿ, ನಾನು ಮಾಡೇ ತೋರಿಸ್ತೀನಿ ಗುರುಜಿ, ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ನಿಮ್ಮ ಭರವಸೆ, ನಿಮ್ಮ ಶಕ್ತಿ, ನಿಮ್ಮ ಧರ್ಮ ಅವತ್ತು ಅಲ್ಲಿಂದ ನಡ್ಕೊಂಬಂತು ಗುರುಜಿ. ಆ ಧರ್ಮ ಇವತ್ತು ಮಹರ್ಷಿ ಆನಂದ್ ಗುರುಜಿ ಪ್ರಥಮ ವರ್ಷ ಈ ಆನಂದ್ ಗುರುಜಿಯವರು ಜೈ ಕರ್ನಾಟಕಕ್ಕೆ ಬಂದಾಗ ಇವತ್ತು 11ನೇ ವರ್ಷ ತುಂಬ ಪೂರೈಸುವಾಗಿ ಈ ಮಹರ್ಷಿ ಆನಂದ್ ಗುರುಜಿ ಧರ್ಮ ಯಾತ್ರೆಯಲ್ಲಿ ಇವತ್ತವರೆಗೂ ನಾನು ಆನಂದ್ ಗುರುಜಿಯವರ ಬೆನ್ನೆಲುವಾಗಿ ನಾನು ಬರ್ತಾನೆ ಇದ್ದೀನಿ. ಅವ್ರ ಆಶೀರ್ವಾದ ಎಲ್ಲವರೆಗೂ ನಮಗಿರುತ್ತೋ, ಈ ಮಹರ್ಷಿ ನಮ್ಮ ಆನಂದ್ ಗುರುಜಿಯವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ, ಈ ದೇಶದ ಮೇಲೆ ಇರಲಿ, ಎಲ್ಲರ ಮೇಲೂ ಇರಲಿ ಅಂತ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀನಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಹಾಗೆ ಈಗ ಹತ್ತಿರದಲ್ಲೇ ನಡೆಯುವಂಥ ದೊಡ್ಡ ಜವಾಬ್ದಾರಿ ಕೆಲಸ ಬೇರೆ ಇದೆ. ಯಾಕೆಂದರೆ ಆಗಸ್ಟ್ 1ರಿಂದ 11ರವರೆಗೂ ಜಾತ್ರಾ ಮಹೋತ್ಸವ. ಆ ಜಾತ್ರಾ ಮಹೋತ್ಸವನೂ ಸಹಿತ ಹಾಗೆ ಅದ್ದೂರಿತ ಮಾಡಬೇಕು. ನಾವು ಮಾಡ್ತೀವಿ, ನಿಮ್ಮ ಜೊತೆ ಎಲ್ಲ ಯಾವ ಬೆಂಬಲಗಿದ್ದಿ ಆದಿ ಈತನದಂತೂ ಸಾಕಷ್ಟು ಸೇವೆಗಳು ಮಾಡ್ತಿರ್ತಾನೆ. ಧರ್ಮ ಪ್ರಚಾರ ನಾನು ನೋಡಿದ್ದೇನೆ. ಸಾಕಷ್ಟು ದೇವಾಲಯಗಳಿಗೆ ಅಲ್ಲಿ ಬೇಕಾದಷ್ಟು ಫೋಟೋಸ್ ಆಗಲಿ ಮತ್ತು ಅದಕ್ಕೆ ಬೇಕಾದಂಥ ಫ್ಲೆಕ್ಸು ಬ್ಯಾನರ್ಗಳಾಗಲಿ ಎಲ್ಲ ಸೇವೆ ಮಾಡ್ತಿರ್ತಾರೆ. ಎಷ್ಟೇ ಆದರೂ ತನ್ನ ಕಾಯಕವನ್ನು ಗುರುತಿಸ್ಕೊಂಡು ತನ್ನೊಳಗೂ ಒಂದಿಷ್ಟು ಸೇವೆಗಳು ಮಾಡೋ ಗುಣ ನಿಮ್ಮದು. ಹಾಗೆ ನಿನ್ನ ಈ ಪಡೆ ಇದೆಯಲ್ಲ, ಎಲ್ಲಿಂದೆಲ್ಲವರು ನಾರಾಯಣಪ್ಪ ಅವರಂತೂ ನೋಡ್ತಿದ್ದಂಗೆ ಸಣ್ಣ ಆದರು ಯಾಕೋ. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಿತ್ಯವೂ ಸೇವೆ ಅವ್ರದ್ದು, ಆ ಗೋಪ್ರಾರ್ಥನೆ ಮಾಡಿಸೋದು ಅವರು, ಅದೊಂದು ಸಂತೋಷ. ಹಾಗೆ ಒಳ್ಳೆಯದಾಗಲಿ. ಇವರೆಲ್ಲರೂ ಬಂದಿರೋದು ಇವತ್ತಿನ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀರಿ. ಹಾಗೆ ಈ ಒಂದು ಧರ್ಮ ಸಂಘಟನೆಯಲ್ಲಿ ಇನ್ನು ಮುಂಬರ್ತಕ್ಕಂತಹ ದಿನದಲ್ಲಿ ಅತಿ ಶೀಘ್ರದಲ್ಲೇ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಾವಿದ್ದೇವೆ. ಪ್ರತಿ ಗ್ರಾಮಗಳಿಗೂ ಅಲ್ಲಿ ಬಂದು ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೊಂದು ಪರಿಹಾರ ಕಲ್ಪಿಸುವಂಥ ಒಂದು ಕಾಯಕಲ್ಪವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಡೆಸುತ್ತೆ. ಅದಕ್ಕಾಗಿ ಆಯಾ ಭಾಗದಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಜನನಾಯಕರು ನಿಮ್ಮ ಊರಿನ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೊಂದು ಪರಿಹಾರ ಆನಂದ್ ಗುರುಜಿಯವರಿಂದ ಸಿಗ್ಬೋದು ಅಂತ ನಿಮಗೆ ಅನಿಸಿದರೆ, ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಆ ಭಾಗದಲ್ಲಿರ್ತಕ್ಕಂಥವರೆಲ್ಲರೂ ಸಹಿತ ನಿಮ್ಮೊಂದಿಗೆ ಆ ಅಳಿನ ತೋಡ್ಕೊಂಡ್ರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನನ್ನೆಂದರೆ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡವನ್ನು ತಾವು ಸಂಪರ್ಕಿಸಿದ್ರೆ ನಿಮ್ಮ ಗ್ರಾಮಕ್ಕೆ ನಾವು ಬರ್ತೀವಿ. ಬಂದು ಆ ಭಾಗದಲ್ಲಿ ನಮ್ಮಿಂದ ಏನು ಕೆಲಸ ಆಗಬಹುದು, ಏನು ಮಾಡ್ಬೋದು ಅದನ್ನು ಖಂಡಿತ ನಾವು ಮಾಡಿಕೊಡ್ತೀವಿ. ಅದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಆನಂದ್ ಗುರುಜಿಯವ್ರ ಮೇಲೆ ನೀವು ಇಟ್ಟಂಥ ವಿಶ್ವಾಸದೊಂದಿಗೆ ನಡ್ಕೊಂಡು ಹೋಗುವಂಥ ಕೆಲಸ ಅದಾಗಬೇಕು. ಯಾಕೆಂದರೆ ಬರೀ ಡಿಸ್ಟಿಕ್ಕು, ತಾಲೂಕು ಎಲ್ಲೋ ಒಂದು ಕಡೆ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಅಲ್ಲಿ ಬಂದು ಸೇರೋದಾಗಿತ್ತು. ಜನಸಾಗರ ಸೇರೋದನ್ನು ನೋಡಿದ್ರೆ ಬಹುಶಃ ಅತಿ ಹೆಚ್ಚು ಜನಸಾಗರ ಈ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬಿಟ್ಟರೆ ಮತ್ತೊಂದು ಕಾರ್ಯಕ್ರಮಕ್ಕಿಲ್ಲ. ಅದು ನಾನು ಹೇಳೋ ಮಾತಲ್ಲ, ಹೊರಗಡೆ ಇರತಕ್ಕಂಥ ಮಾತು. ಹಾಗಾಗಿ ತುಂಬ ದೂರಭಾರ ಪ್ರಯಾಣವನ್ನು ಬೆಳೆಸಿ ಅಷ್ಟು ದೂರ ಬರೋದಕ್ಕಿಂತ ನಾವೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅನ್ನೋ ಚಿಂತನೆ ಇವತ್ತು ನಾವು ಮಾಡಿದ್ದೀವಿ. ಯಾಕೆಂದರೆ 10 ವರ್ಷ ನನ್ನನ್ನು ನೀವು ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀರಿ. ಪ್ರತಿ ಸರ್ತಿನೂ ಎಲ್ಲಿ ಹೋದರೂ ಸಹಿತ ನನ್ನೊಂದಿಗೆ ನೀವೆಲ್ಲರೂ ಬಂದಿದ್ದೀರಿ. ಆದರೆ ಈ 11ನೇ ವರ್ಷದ ಪಯಣ ನಾನು ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅನ್ನೋ ಒಂದು ಚಿಂತನೆ ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ಏನೇ ಆದರೂ ಸಮಸ್ಯೆಗೊಂದು ಪರಿಹಾರ ಕಲ್ಪಿಸಬೇಕು. ಆ ಪರಿಹಾರ ಕಂಡು ನೀವು ನೆಮ್ಮದಿಯುತವಾಗಿರಬೇಕು. ಆ ಉದ್ದೇಶನೇ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಇನ್ನು ಲಕ್ಷ್ಮೀ ಬೋರಹ ಸ್ವಾಮಿಯ ಜಾತ್ರಾ ಮಹೋತ್ಸವ ತುಂಬ ಸಮೀಪದಲ್ಲಿದೆ. ಆಗಸ್ಟ್ 1ರಿಂದ 11ರವರೆಗೂ ಇದೆ. ಈ ಸನ್ನಿವೇಶದಲ್ಲಿ, ಈ ಸಮಯದಲ್ಲಿ ನಿಮ್ಮೆಲ್ಲರ ಸಹಾಯ ಹಸ್ತ ನಮಗೆ ಬೇಕಾಗಿದೆ. ತಾವೆಲ್ಲರೂ ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗುಗೊಳಿಸಿ ಅಭಿವೃದ್ಧಿಪಡಿಸೋಣ. ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಬಹಳ ಮುಖ್ಯವಾಗಿ 9 ಮತ್ತು 10 ಆ 2 ದಿವಸ ನಡೀತಕ್ಕಂಥ ಆನೆ ಅಂಬಾರಿ ಉತ್ಸವ ಇರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಪ್ರತಿನಿತ್ಯ ನಡೀತಕ್ಕಂಥ ಹೋಮ ಹವನಾದಿಗಳು,
ತಾವು ಯಾರಾದರೂ ಮುಂದೆ ಬಂದು ಇಂತಹ ದಿವಸ ನಾವೊಂದು ಹೋಮವನ್ನು ಮಾಡಿಸ್ಬೇಕು, ಅಥವಾ ಇಂಥ ದಿವಸ ಒಂದು ಅಭಿಷೇಕ ಮಾಡಬೇಕು, ಇಂಥದ್ದೊಂದು ಹೂವಿನ ಅಲಂಕಾರ ಮಾಡಬೇಕು, ಅಥವಾ ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹ ಮಾಡಬೇಕು, ನಮ್ಮ ಕೈಲಾದಷ್ಟು ಒಂದಷ್ಟು ಅನ್ನದಾನ ಮಾಡಬೇಕು ಅನ್ನೋಂಥವ್ರಿಗೂ ಸಹಿತ ಮುಕ್ತವಾದಂಥ ಒಂದು ಸುವರ್ಣ ಅವಕಾಶ ಇದೆ. ತಾವು ಬನ್ನಿ. ಇದೆಲ್ಲದರ ಜೊತೆಗೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಇವತ್ತಿನ ಯುವತ್ಸು ನಿಮಗೆ ತಿಳಿದ ಮಟ್ಟಿಗೆ ಈ ಜಾತ್ರಾ ಮಹೋತ್ಸವವನ್ನು ಹೀಗೆಲ್ಲ ಹೀಗೆ ಮಾಡೋಣ, ಇದನ್ನಿಷ್ಟು ಅಭಿವೃದ್ಧಿಪಡಿಸೋಣ, ಅಥವಾ ಇದರಿಂದ 4 ಜನಕ್ಕೆ ಅನುಕೂಲವಾಗೋ ಥರ ಮಾಡೋಣ ಅಂತನ್ನೋ ಒಂದು ಚಿಂತನೆ ನಿಮಗಿದ್ದರೆ ನೀವು ನೇರವಾಗಿ ನನ್ನೂ ಭೇಟಿ ಮಾಡ್ಬೋದು. ಯಾಕೆಂದರೆ ಮಾಡುವ ಒಂದು ಧರ್ಮ ಕಾರ್ಯ ಬರೀ ದೇವರು ತೃಪ್ತಿ ಪಡ್ತಕ್ಕಂಥದ್ದಲ್ಲ, ಎಲ್ಲರೂ ತೃಪ್ತರಾಗಬೇಕು. ಎಲ್ಲರ ತೃಪ್ತಿಗೋಸ್ಕರ ಯಾರೇ ಒಬ್ಬರು ತಿಳುವಳಿಕೆ ಇರ್ತಕ್ಕಂಥ ಜ್ಞಾನಿಗಳ ಮಾತನ್ನು ಸಹಿತ ನಾವು ಸ್ವಾಗತಿಸ್ತೀವಿ. ಬನ್ನಿ, ಭಾಗವಹಿಸಿ. ಸುಂದರವಾದ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡೋಣ. ಒಳ್ಳೆಯದಾಗಲಿ.